ಹಾಲು ಹಿಂಡಕ್ಕೆ ತಾನೇ ಹೋಗ್ಯದಪ್ಪ ಎಮ್ಮು ತಾನೇ ಹಿಂಡ್ಲಕ್ಕೆ ಹೋಗ್ಯಾಳ. ಕಣ್ಣು ಮಂಜು ಕಾಣ್ತಾವ. ಎಮ್ಮಿ ಕೆಂಚಲ ತಿಳ್ಕೊಂಡು ಕೋಣದ ಕೆಂಚಲ ಕೈ ಹಾಕಿಬಿಟ್ಟದಪ್ಪ ಮುದುಕಿ. ಹಂಗೇನಿಲ್ಲೋ, ನೀನೇ ನನ್ ರಾಜ. ಹೌದಲ್ಲ? ನನಗೆ ಗೊತ್ತಿತ್ತು, ನಾನು ಹೊಲ ಹೋಯ್ತೀನಿ ಗೊತ್ತ. ಕಾರ್ನ್ಯಾಗ ಮಾಲ್ ಹೊಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ ಮೋರ್ಯಾಗ ಬಿಟ್ವಾದೋ ಏ ಮಳ ಮಗನ ಸ್ನ್ಯಾಕ್ಸ ತರತೇನಂತ ಕಂಟ್ಯಾಗ ನನ್ನ ಬಿಟ್ಟ ಮತ್ತೊಬ್ಬರ ಆಫರ್ದಾಗ ಕುಡಿಯಕ ಕುಂತಿ ಮಾಡಬ್ಯಾಡ್ರೋ ಇಂಥ ದೋಸ್ತಿ ಕುಡಿಯಂಗಾದ್ರ ಕುಡಿರೋ ಜಾಸ್ತಿ ಬೇಕಂದರ ಹೇಳ್ತಿದ್ನಿ ಪಾಕಿಟ ಮಾಲ ಏ ಹುಸುಳೆ ಮಗನ ನಂಬಲಂಗ ನಿನ್ನ ಪುಗುಶಟ್ಟ ಕುಡ್ದ ಅದಲ್ಲೊಗನ್ನ ಯಾಕೆ ಹಿಂಗ ಮಾಡ್ದಿ ನನ್ನ ಕಿಸೆ ಖಾಲಿ ಮಾಡ್ದಿ. ನಾ ಊರಾಗ ನಳ ನಾನೇ ಬಿಡ್ತೀನಲ್ಲ, ಇವತ್ತು ನಳ ನೀನೇ ಬಿಡು. ಊರಾಗ ನಳನೂ ನಾನೇ ಬಿಡ್ತಿದ್ದೆ. ಊರು ತುಂಬಾ ಗೋರ್ಯಾಗ ಹೋದ್ರು ಬಿಡ್ಕೊಂಡು ಹೋಗ್ತೀನಪ್ಪ ನಾ. ಮತ್ತ ಒಂದ್ ಮಾತು ಕೇಳಪ್ಪ, ಪಾಪ್ಯ ಮುದುಕಿಗೆ ಕಾಲೇಜ್ ಕಡೆ ಹೋಗ್ಬೇಡ ತಳೋ, ಹುಡುಗರು ಸುಮಾರು ಇರ್ತಾರ. ಬರ್ಲಪ್ಪ ನಡಿ ಹೋಗು. ನೋಡಿ ನೀನ್ ಹಚ್ಚದ್ರಾಕಿ ನಿನಗೆ ನೋಡಿ ನಾಚಳ ಈಗೇನು ಮುಂಜಾನೆ ಚಡ್ಚಣಕ್ ಹೋಗುದ ಏನ ಗುಲ್ಬರ್ಗಕ್ಕೆ ಹೋಗುದ ಬೆನ್ನತ್ತಿ ಈ ಬಸವಣ್ಣ. ಹಾಗೇನೆ ನಮ್ಮ ಬಸವಣ್ಣಜಿನ ಒಂದು ದೇವೇಂದ್ರ ಗೋಪಾಲ್ ಅವ್ರ ಡೈಲಾಗ್ ಅಂತ ತೆಗೆದುಕೊಂಡು ಬರ್ತಾರೆ ಹಿಂದ್ಗಡೆ ಅಂತ ಹೇಳ್ತಾ ಕೇಳಿ ಬಬ್ರು ವಾಹನ ಡೈಲಾಗ್ ನಿಮ್ಮ ಮುಂದೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕಿಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ. ಎತ್ತು ನಿನ್ನ ಖಂಡಿವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಂಬಿದ ಮೂರ್ಖ ಸುರಲೋಕಕ್ಕೆ ಸೋಪಾದ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಈಗ ನಾವು ಬಸವಣ್ಣ ಒಂದು ಧೀರೇಂದ್ರ ಗೋಪಾಲ್ ಅಂತ ಇರ್ತಾರೆ. ಹೋಗ್ಲಿ ಬಿಡು ಶಿವ, ತಾನೇ ಅಖಿಲ ಕರ್ನಾಟಕ ಪುಟ್ಕೋಸಿ ಸಂಘದ ಅಧ್ಯಕ್ಷ ಗಣಪ ಫಿಕ್ಸ್ ಮಾಡ್ಕೊಂಬಿಡು. ಶಿವನೇ ಶಂಭುಲಿಂಗ ಬರನ ಶಿವ. ಬರ್ಲಿ ಜೋರಾದ ಚಪ್ಪಾಳೆ. I like it, I like it, I like it. ಈಗ ನೆಕ್ಸ್ಟ್ ಇವ್ರದ್ರಿ ಟಿವಿ9 ಒಂದು ಡೈಲಾಗ್ ಹೇಳ್ತಾರೆ. ವಾರಂಟಿ ನೋಡ್ರಿ. ಈಗ ನಮ್ಗೆ ಮನಿ ಮುಂದೆ ಹೆಂಗಾಗೈತೆ ಗೊತ್ತೈತೇನ್ರಿ, 10 ಗಂಟೆ ಆಯ್ತಂದ್ರೆ ನಾವು ಸ್ವಲ್ಪ ಲೇಟ್ ಆಗಿರ್ತೈತ್ರಿ. ಮನಿ ಮುಂದೆ ಬರ್ಬೇಕಾದ್ರೆ ಎಲ್ಲಾರ ಮನ್ಯಾಗೂ 10 ಗಂಟೆಗೆ ಟಿವಿ9 ವಾರಂಟಿ ಹಚ್ಚಿರ್ತಾರ್ರಿ. ಹೆಂಗಂದ್ರೆ ಅವನು ಇವನೇ ಕೊಂದ, ಇವನು ಅವನಿಗೆ ಕೊಂದ, ಅವನು ಇವನಿಗೆ ಕೊಂದ, ಕೊಂದ್ಬಿಟ್ಟು ಇವನು ಪರಾರಿ ಆಗ್ಬಿಟ್ಟ ಕಣ್ರಿ, ಕೊಚ್ಚಿ ಕೊಚ್ಚಿ ಕೊಂದ್ಬಿಟ್ಟ ಅಂದ್ರೆ ಇದು ಹೆಂಗಂದ್ರೆ 10 ಗಂಟೆಗೆ ಮನೆ ಮುಂದಿನ ಹೈದ ಕಠಿಣ ಆಗೈತ್ರಿ. ಉಣಂದೆ ಸ್ವಲ್ಪ ಲೇಟ್ ಆಗಿರ್ತೈತಿ. ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ ವಾಜ್ ಹಿಡಿದಿರ್ತದ. ಅದು ಹೋಗೋದ್ರೊಳಗೆ 10 ಆಗಿರ್ತೈತಿ. ಟೈಮ್ 10:10 ಆಗಿರ್ತೈತಿ. 10 ಲಾಸ್ಟಿಗೆ ಅದು ಬರ್ತೈತಿ. ಅವನು ಇವನನ್ನು ಹೇಳ್ರಿ ಕೊಚ್ಚಿ ಕೊಚ್ಚಿ ಕೊಂದ. ಆ ಹುಡುಗಿ ಇವನನ್ನು ವಲಸೆ ಹೋಗ್ಬಿಟ್ಟಿದ್ಲು. ಈ ಹುಡುಗ ಅವಳನ್ನ ತುಂಬಾ ಇಷ್ಟಪಡ್ತಿದ್ದ. ಇಷ್ಟಪಟ್ಟಿದ್ದಕ್ಕೆ ಒಂದೇ ಒಂದು ತಪ್ಪು ಕಣ್ರಿ, ಅವಳು ಅವನನ್ನ ಹೋಗಿ ಕೊಚ್ಚ ಕೊಚ್ಚ ಅಂತ ಕೊಚ್ಚಾಕ್ ಬಿಟ್ಟಿದ್ಲು. ಕಲೆಯಿಲ್ಲದ ಶಿಲೆಗೆ ಬೆಲೆಯಲ್ಲಿದೆ ಕಾಂತ. ಕಲೆಗೆ ಬೆಲೆ ಕೊಡುವ ಈ ತಲೆ ಇರುವವರೆಗೂ ಶಿಲೆಯಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಮೋಹದ ಬಲೆಯಲ್ಲಿ ಅಲೆದಾಡುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಅಮಲೆಯಲ್ಲ ಕಾಂತ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್ ಅಂತ ಹುಡುಗ ಒಂದೇ ಸವನೆ ಒದರ್ತಾ ಇದ್ದ.
ಆವಾಗ ಆ ಹುಡುಗಿ ಬಂದು ಐ ಲವ್ ಯು ಅಂದ್ಬಿಟ್ಲು. ಆವಾಗಲೇ ಶುರುವಾಗಿದ್ದು ಅಸಲಿಯತ್ತು. ಇದನ್ನು ವೀಕ್ಷಿಸಿ ರಾತ್ರಿ 8 ಗಂಟೆಗೆ ವಾರಂಟ್. ಓಕೆ, ಬಹಳ ಅದ್ಭುತವಾಗಿ ಇನ್ನೊಂದು ಭಾರಿ ಮಾಡ್ತಾರೆ ಇವರು. ಹಾ, ನಮಸ್ಕಾರ ಅಪ್ಪ. ನವಿಲೆ ಸಜ್ಜ, ಆರಾಮದಿರಪ್ಪ? ಈಗ ಒಂದು ಸ್ಕಿಟ್ ಮಾಡ್ತೀವಿ. ಓಕೆ, ಈಗ ಒಂದು ಸಣ್ಣ ಸ್ಕಿಟ್ ಐತಿ. ಯಾವ್ದಂದ್ರೆ ನವಿಲೆ ಸಜ್ಜಂದ್ ನೋಡಿರ್ಬೇಕು ನೀವು. ನೋಡ್ರಿ, ಆಲ್ಮೋಸ್ಟ್ ಎಲ್ಲರೂ ನೋಡ್ರಿ, ನಮ್ಮ ಅಣ್ಣಗಳೆಲ್ಲ ನೋಡ್ರಿ, ಭಾಳ ಖುಷಿ ಅನಿಸ್ತದ. ನವಿಲೆ ಸಜ್ಜಂದ್ ಯಾವ್ದಂದ್ರ ನವಿಲೆ ಸಜ್ಜಂದು ಮಸ್ತ್ ಅದ ನೋಡ್ರಿ ಮೈಕದು. ಎಲ್ಲ ನೋಡ್ದಂಗೆ ಕಾಣಿಸ್ತದಲ್ಲೋ ನಿನಗ. ಟಿವಿನ ಎಂದಾಗ್ರಿ 4 ಮಲ್ರ 8 ಅಪ್ಪ. ಯಪ್ಪ, ಅವ ಇದ್ದೇನೋ ಕೋಡಿ. 8 ಮರ್ಡರ್ ಮಾಡಿ 4ನೇ ಮರ್ಡರ್ ಮಾಡೋದು, 9ನೇ ಮರ್ಡರ್ ಮಾಡೋದಕ್ಕೆ ರೆಡಿ ಆಗಿದ್ದ ರಾಮು. ಅವನೇನು ಅಪ್ಪನಿ? ಹಾ, ಅವನೇ ನೋಡು ಮುತ್ಯ. ನಾನು ಮುತ್ಯಾರ ಹೇಳಪ್ಪ. ಇಲ್ಲಿ ಕರ್ತಿಗೆ ಬಲ್ಲಿ ಮಾಸಾಳದಾಗ ಏನೋ ಕಾಲು ಮುರಿದವ್ರಿಗೆ ಕಾಲು ಕಟ್ತಾರತ್ತಲ್ರಿ. ಮಾಸಾಳಲ್ಲೋ ಕೋಡಿ, ಇದು ಮಾಸಾಳದ ಕರ್ಜಿಗೆ ಕಟ್ತಾರ ಕಾಲ. ಕರ್ಜಿಗೆ ಕಟ್ತಾರೇನ್ರಿ? ಹಾ ರೀ, ಅದೇ ನಮ್ಮ ತಮ್ಮಂದು ಕಾಲು ಮುರಿದೈತ್ರಿ. ತೀಕೆ ಕಾಣಿಸ್ತಾನಲ್ಲೋ ಇವನಿಗೆ. ಕಾಲು ತೆಳಗದ್ರಿ. ಇವ ತೆಲುಗು ಹೀರೋ ಇದ್ದಂಗನ ಕೈ ಕೋಡಿ ನೀನ ನಗಿತ ನೋಡು. ಮತ್ತೆ ಹಿಡಿದ ಮ್ಯಾಲ ತೆಲುಗು ಹೀರೋ ತಂಗಿದನ್ರಿ. ಇಟ್ಟು ಹಿಡಿದ ಕೆಳಗೇನದಲ್ರಿ, ಕಾಲು ಮುರ್ಕೊಂಡು ಸಾಧುಕೋಕಿಲಾಗ್ಯಾನ್ರಿ. ಸಾಧುಕೋಕಿಲಾಗ್ಯಾನ? ಹ್ಞೂ ರೀ. ಆಯ್ತು, ನೋಡೋನ್ ತಗೋ. ಎಲ್ಲಿ ಏನು ಮಾಡ್ಬೇಕಾಗ್ಯದ? ಈ ಕಾಲು ಕಟ್ಟಿಸ್ಬೇಕಾಗ್ಯದ್ರಿ. ಕಾಲು ಕಟ್ಟಿಸ್ಲಿಕ್ಕೆ ನಾನು ಡಾಕ್ಟರ್ ಅಂತ ತಿಳ್ಕೊಂಡೆ. ನಾ ಕೋಡೆ ಬಿಡಂತೆ ಬಾರಿ ಮ್ಯಾಗ. ಇಲ್ರಿ ಮುತ್ಯಾರ, ಅವ್ ನಾವು ನೋಡಿಲ್ರಿ ಕರ್ತಿಗಾಗ. ಅದಕ್ಕೆ ನೀವು ಜರ ಜೋಡ ಬಂದು ಕರ್ಕೊಂಬರ್ರಿ. ಆಯ್ತಾತು. ನನ್ನ ಮುದುಕಿ ಭಾಳ ಚಲೋ ಯಪ್ಪ. ಊರಾಗ ನಾ ಒಬ್ಬಾಕಿ ಬಿಟ್ಟು ಬರಂಗಿಲ್ಲ. ಈಗ ಕರ್ಕೊಂಡೇ ಬರಿಲ್ಲ. ಆಯಿ ಕರ್ಕೊಂಡು ಬರ್ಲಕ್ಕ ಬರಂಗಿಲ್ಲಪ್ಪ. ಹಿಂಗೆ ಒಬ್ಬ ಬಂದಿದ್ದ ಮೊನ್ನೆ. ಹಿಂಗೆ ಒಬ್ಬ ಕಾಲು ಕಟ್ಟು ಹಾಕ್ಸೋದದ, ಕರೆಜಿಗೆ ನಡೀದಾಗ್ದಾರ ಗೊತ್ತಿಲ್ಲ ನನಗ. ಮತ್ತು ಬಾ ಅಂದ. ನಾ ಹಿಂಗೆ ಹೋಗಿದ್ದಪ್ಪ. ಏನ ಆದ್ರೂ ಬರಂಗಿಲ್ಲ ತಗೋರಪ್ಪ. ಇಲ್ಲ ಮತ್ತೆ ಕಾಲು ಹಿಡಿಬೇಡಪ್ಪ. ಇಲ್ಲ ಮತ್ತೆ ಹಿಡಿದ ಮತ್ತೆ ಕಾಲು ಹಿಡಿಬೇಡ. ಕಾಲಿಗೆ ಹುಚ್ಚನಾಗಿ ಕಡ್ದೈತಿ. ಇರ್ಲಿಲ್ಲ ಮತ್ತೆ ಚೆನ್ನಾಗಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಇರ್ಲಿ ಬಿಡು, ಹಿಡಿತೀನಿ ಮತ್ತೆ. ಅಭಿಮಾನ ಎದಗಿರ್ಬೇಕು ಆ ಕೋಡಿ, ಬಾಯಾಗಿರಬಾರ್ದು. ಇರ್ಲಿ ಹೇಳ ಮತ್ತೆ, ನಿನ್ನ ಮೇಲೆ ಭಾಳ ಅಭಿಮಾನ ಅದ. ಮತ್ತೆ ನಮ್ಮ ಜೋಡ ಬಂದಂದ್ರಾಗ ಜೋಡಗ ಮತ್ತೆ ನೀ ಬಂದಂದ್ರ ನಾ ಅದೆಲ್ಲ ಬಿಟ್ಟು ನಮ್ಮ ಮುದಕ್ಕೆ ತಿರುವಾಡಿ ಬಡಿತದ ಆ ಕೋಡಿ. ನಾನು ರಾತ್ರಿ ಮನೆಗೆ ಹೋಗಣ. ಮೊದಲೇ ಬಿಟ್ಟಿನಿ. ಕುಡಾನ ಬಿಡ್ತೀನಿ. ಕುಡಿಯಾನ ಬಿಡ್ತೀನಿ. ಮಂದ್ಯ ಮಾತಾಡ್ಬಾರ್ದು, ಹಿಂದೆ ಹೋಗಿ ಮಾತಾಡ್ಬೇಕ ವಿಷಯಗಳು. ಆಯ್ತು ಮತ್ತೆ ಜೋಡ ಬಾರೋ ಮತ್ತೆ ಹೆಂಗ್ ಮಾಡ್ಬೇಡ. ಆಯ್ತು ಬಿಡು, ಇರ್ಲಿ. ಅಭಿಮಾನ ಅದಾಗಿರ್ಬೇಕು. ಈಗ ಒಂದು ಕೆಲಸ ಮಾಡೋನು ಹೇಳ ಮತ್ತೆ. ನಾ ಕಾರ್ನಾಗ ಬರವ್ ನೋಡು. ನನಗೆ ಬೈಕ್ ಮ್ಯಾಗ ಮತ್ತು ಇದ್ರಾಗ ಕರ್ಕೊಂಡು ಹೋದ್ರೆ ನಡೆಯಂಗಿಲ್ಲ. ಕಾರೇ ಮುತ್ತಿ ಊರಾಗ ನನಗೆ ಅದು ಕಾರೇ ಬೇಕು. ಅವ್ರು ಯಾರೋ ದಾಗದಾರಗಳು ತಿರುಗಾಡ್ತಾರಲ್ಲ, ಹಳೆ ಮಾಡಲ್ಲ ಅಂಬಕ್ಕ ಬೈ ಶಟರ್ ಕಾರ್. ಅದೇ ಊರಾಗ ತಿರುಗಾಡ್ತೇವಲ್ಲಪ್ಪ, ಬೆಳಿ ಹಳೆ ಮಾಡಲ್ನಾಗ ಭಾಳ ಚಲೋ. ಅದ ಅಂಬಾಸಡರ್ ಕಾರೇ ಬೇಕಪ್ಪ ನನಗ. ಆಯ್ತು, ಕಾರ್ನಾಗ ಮುಂದ್ರ ಕುಂಡ್ರವ್ ನೋಡ್. ಮುಂದ ಕುಂಡ್ರವ್ನ ಕಾರ್ನಾಗ. ಡ್ರೈವರ್ ಜಾಗದಾಗ ಕುಂದ್ರವೇನಿ? ಇಲ್ಲ, ಅದ್ರ ಹೆಚ್ಚು ಕಡೆ. ಯಾಕಂದ್ರೆ ಮುಂದೆ ಕೂತವ್ರು ಜಲ್ದಿ ಹೋಗ್ತಾರಂತ ಮ್ಯಾಗ. ಅದಕ್ಕೆ ಮುಂದೆ ಕುಂದಿರ್ತೀರಿ? ಆಯ್ತು ಮತ್ತೆ ಬಾ, ಮತ್ತೆ ನಿನಗೆ ಮುಂದೆ ಕುಂದಿರ್ತೀನಿ. ಪಟ್ಟನೆ ಹೋಗಕತ್ತಿ. ನಾನು ಕಳಿಸಬೇಕಂತ ತಿಳ್ಕೊಂಡ್ಯಾ? ಇಲ್ಲೋ ನನ್ನ ಹಾಟ್ಯ. ಮತ್ತೆ ನನ್ನ ಹಾಟ್ಯ ನನಗೆ ಮ್ಯಾಗ ಕಳಿಸಬೇಕಂತ ಮಾಡಿ ಏನು? ಇಲ್ಲೋ ಮತ್ತೆ ಮತ್ತೆ ನಿನ್ನ ಕಾಲ. ಆಯ್ತು ಬಿಡು, ಅಭಿಮಾನ ಅದಾಗಿರ್ಬೇಕು. ಜೋಡ ಬಾರ ಮತ್ತೆ. ಆಯ್ತು, ಈಗ ಒಂದು ಹೇಳ. ಬರ್ಬೇಕಂದ್ರ ಅಂಬಾಕಸಬಾಯಿ ಶೆಟ್ರ್ ಕಾರ ನಡೀತದ. ಮುದುಕಿ ಭಾಳ ಚಲೋ. ನನಗೆ ಮುದುಕಿ ಭಾಳ ಮಂದಿ ಲೈನ್ ಹೊಡಿತಾರ ಊರಾಗ. ಅದಕ್ಕೆ ಜೋಡ ಕರ್ಕೊಂಡು ಬಾರ ಮತ್ತೆ ಹಿಂದ ಡಿಕ್ಕೆ ಹಾಕು. ಇಲ್ಲ, ಆ ಮುದುಕಿಗೆ ಕಣ್ಣು ಬೇರೆ ಮಂಜು ಕಾಣತಾವೆ ಅಪ್ಪ. ಮೊನ್ನೆ ಹಲಸಟ್ಟೆ ಬೇರೆ ಬಿದ್ದಾವ, ಹಲ್ಲು ಹಾಕಿಸ್ಬೇಕಾಗ್ಯದ.
ಆಯ್ತು ಮತ್ತೆ ಈಗ ಬಂದಿಂದ ಹಾಕ್ಸು ಮತ್ತ ಅದೇ ಕಾರ್ನಾಗ ಆಯಿಗೆ ಹಲ್ಲಿನ ದವಾಖಾನಿಗೆ ಕಣ್ಣಿನ ದವಾಖಾನಿಗೆ ಕರ್ಕೊಂಡು ಹೋಗು ಮತ್ತ ಯಾವ್ದು ನಡೆಯಂಗಿಲ್ಲಪ್ಪ ಮನೆ ಏನಾಗಿತ್ತು ಗೊತ್ತನು ಏನಾಗಿತ್ತು ಹಿಂಗೆ ಒಬ್ಬರು ಬಂದಿರು ಊರಿಗೆ ನಿನಗ ಮತ್ತೆ ಹಿಂಗಿನ ಕರಜಿಗಾಗ ಏನೋ ಒಬ್ಬ ನಮ್ಮ ಕಾಲು ಮುರಿದ ನಮ್ಮ ತಮ್ಮಂದತ್ತು ಬಂದಿದ್ದ ಬಂದು ಹೋಗೋದ್ರೊಳಗ ಮುದುಕಿ ಸುಮ್ಮ ಕುಂದಿರ್ಬೇಕಿಲ್ಲಪ್ಪ ಏನು ಮಾಡಿದ್ಲು ಮತ್ತೆ ಹಾಲು ಹಿಂಡಾಕ ತಾನೇ ಹೋಗ್ಯದಪ್ಪ ಎಮ್ಮು ತಾನೇ ಹಿಂಡ್ಲಕ್ಕೆ ಹೋಗ್ಯಾಳ ಕಣ್ಣು ಮಂಜ ಕಾಣ್ತಾವ ಎಮ್ಮಿ ಕೆಂಚಲ ತಿಳ್ಕೊಂಡು ಕೋಣದ ಕೆಂಚಲ ಕೈ ಹಾಕಿಬಿಟ್ಟದಪ್ಪ ಮುದುಕಿ ಅಯ್ಯಪ್ಪು ಹಿಂಗಾಗ್ಯದ ಏನು ಮತ್ತೆ ಆಯ್ತು ಮತ್ತೆ ಈಗ ನಮ್ಮ ತಮ್ಮನ ಕಾಲ್ ರಿಪೇರಿ ಮಾಡ್ಕೊಂಡ್ ಬರ್ನ ಆಗಿನ ಸೀದಾ ಅದು ಪ್ಲಾನ್ ಹಾಕಿ ಅಪ್ಪ ಇಲ್ಲ ಮತ್ತೆ ಕಣ್ಣಿನ ದವಾಖಾನಿ ನನಗೆ ಇರೋದು ಒಂದೇ ಮುದುಕಿ ಅದು ಕೋಡಿ ಮತ್ತೆ ನಮಗೆ ನಾಲ್ಕು ಅದ್ರ ಮ್ಯಾಗ ಭಾಳ ಲವ್ ಅದ ನನಗೆ ಇರ್ಲಿ ಹೇಳು ಮುತ್ಯ ಅದು ಮುದುಕಿ ಇಲ್ಲೇ ಕೂತದ ನೋಡು ಮುತ್ಯ ಏನು ಭಾರಿ ಅದು ಮುದುಕಿ ಮತ್ತೆ ನನ್ನ ಹಳಿ ಮುದುಕಿ ಹಚ್ಚಿ ಕಡೆ ಅದು ನೋಡು ಇಂಥ ಮುದುಕಿಯರಿದ್ರೆ ನಮಗೊಂದು ಎರಡು ನೋಡು ಮತ್ತೆ ನಾನು ಮುದುಕ್ಯಾರ ಇಟ್ಕೊಂತ ಹೇಳಕತ್ತೀನಿ ನಾ ಕೋಡಿ ನನ್ನ ಹಾಟ್ಯ ಇಲ್ಲೋ ಮುತ್ಯ ನೋಡ್ದೆ ಆಯ್ದ್ರೆ ಭಾಳ ಚಲೋ ಅದ ಕಲಾಗತ್ತೀನಿ ಮತ್ತೆ ನನಗೆ ಅಗಳಿದ ಕೇಳೇ ಇಲ್ಲಲ್ಲ ಏನು ಮುದುಕಿ ಎಮ್ಮೆ ಕಾಂಚಲ ತಿಳ್ಕೊಂಡು ಕೋಣದ ಕೆಂಚಲ ಕೈ ಹಾಕಿಬಿಟ್ಟದ ಮುಂದೆ ಏನಾಯ್ತು ಹೆಕ್ಕತ್ತು ಓದಿ ಬಿಟ್ರೆ ಕುಂಬಿ ಮ್ಯಾಗ ಕುಂತಿದ್ದಪ್ಪ ಮುದುಕಿ ಕುಂಬಿ ಮೇಲೆ ಕೂತ್ ಹಿಡ್ಲಕತ್ತಿದ್ಲೆ ಇಲ್ಲ ಈ ಎಮ್ಮಿನ ಹಂಗ ಒದ್ದಿತ್ತಪ್ಪ ಎಮ್ಮಿನೇ ಹಂಗ ಕುಂಬಿ ಮೇಲೆ ಹೋಗಿ ಕುಂದ್ರಂಗ ಒದ್ದಕರ್ ನಾ ಅಲ್ಲಿದಿಂದ ಬಂದು ಇಳಿಸ್ಕೊಂಡಿನಪ್ಪ ಕರಜಿಗಿದಿಂದ ಹಳೆ ಗಾಡಿಲಿ ಬರುತ್ತಾನ ಮುದುಕಿ ಬಂದು ಇಳಿಸೋ ಕೂತದ ನಾನ ಬಂದು ಇಳಿಸ್ಕೊಂಡಿನೋ ಕೋಡಿ ಎಷ್ಟು ಪ್ರೀತಿ ಮುತ್ತೆ ನಿನ್ನಿಂದ ಭಾಳ ಲವ್ ಭಾರಿ ಲವ್ ಈಗ ಹಿಂಗ ಇನ್ನು ಅವಾಗ ಹೆಂಗ ಅವಾಗ ಬೇರೆನೇ ಅದು ಕೇಳಬೇಡ ಹೊಟ್ಟೆ ಭಾರಿ ಮತ್ತೆ ಬರೀ ಇದು ಹೇಳ್ತೇವೆ ನಮ್ಮ ತಮ್ಮ ಕರ್ಕೊಂಡು ಏನಿಲ್ಲ ಲಾಸ್ಟಿಂದ ಕೇಳಿಲ್ಲ ನೀ ಏನೋ ಆಗಿಲ್ಲ ಅಟ್ಟೆ ಕುಂಬಿ ಮ್ಯಾಗ ಕೂತದ ನಾನೇ ಬಂದು ಇಳಿಸ್ಕೊಂಡಿನಿ ಆಯ್ತು ಹೋಗುನ ಮುದುಕಿಗೆ ಒಂದು ಮಾತು ಹೇಳ್ತೇಳು ಹೋಗುನಪ್ಪ ಫೋನ್ ಮಾಡಕತ್ತ ಕೊಡ್ತೀನಿ ಯಾನ ಅಂತ ಹಚ್ಚ ಮತ್ತೆ ಮುದುಕಿ ಫೋನ ಚಿಚ್ಚಪ್ಪದಪ್ಪ ಅಯ್ಯಪ್ಪು ಅದನ್ನು ಈಗ ಮತ್ತೆ ಆ ಪಾಪ್ಯಾಂದ ಫೋನ್ ಚಾಲು ಇರ್ತದ ಮನೆ ಮಗ್ಗಲಿಕ್ಕೆ ಏ ಪಾಪ್ಯ ನಾ ಕರಜಿಗೆ ಹೊಂಟಿನಿ ರಾಮು ಸಾರ್ ಜೋಡಿ ಬರುತ್ತಾನ ಇವತ್ತೊಂದಿನ ಊರಾಗ ನಳ ನಾನೇ ಬಿಡ್ತೀನಲ್ಲ ಇವತ್ತು ನಳ ನೀನೇ ಬಿಡು ಊರಾಗ ನಳನು ನಾನೇ ಬಿಡ್ತಿದ್ದೆ ಊರು ತುಂಬಾ ಗೋರ್ಯಾಗ ಹೋದ್ರು ಬಿಡ್ಕೊಂಡು ಹೋಗ್ತೀನಪ್ಪ ನಾ ಮತ್ತ ಒಂದ್ ಮಾತು ಕೇಳಪ್ಪ ಪಾಪ್ಯ ಮುದುಕಿಗೆ ಕಾಲೇಜ್ ಕಡೆ ಹೋಗ್ಬೇಡ ತಳೋ ಹುಡುಗರು ಸುಮಾರು ಇರ್ತಾರ ಬರ್ಲಪ್ಪ ನಡಿ ಹೋಗು ನೋಡ್ರ ನನಗ ಅನ್ಸಕತ್ತದ ಎಷ್ಟು ದಿನ ಬರೀ ವಾಯರ್ದಾಗ ಅಟ್ಟೆ ಕರೆಂಟ್ ಐತಂತ ಮಾಡಿದ್ದೆ ಎಷ್ಟು ದಿನ ಬರೀ ವಾಯರ್ದಾಗ ಅಟ್ಟೆ ಕರೆಂಟ್ ಐತಂತ ಮಾಡಿದ್ದೆ ಇವತ್ತು ಗೊತ್ತಾಯ್ತು ನಮ್ಮ ಮಾಸೋಳ ಹುಡುಗರ ಮೈಯಾಗೂ ಕರೆಂಟ್ ಐತೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಬಹಳ ಅದ್ಭುತವಾಗಿ ಡಾನ್ಸ್ ಮಾಡಿದಂತ ನಮ್ಮ ಪ್ರಿಯಾ ಕಲಬುರ್ಗಿ ಅವರಿಗೆ ಅಂತ ಹೇಳ್ತಾ ಈಗ ಕೇಳಿ ಬಸವಣ್ಣಾಜಿ ನಮ್ಮ ತಂಡದ ನಾಯಕರು ಹಾಗೂ ಗಾಯಕರು ಹಾಗೂ ಹಾಸ್ಯ ಕಲಾವಿದರು ಹಾಗೂ ಇನ್ಸ್ಟಾಗ್ರಾಮ್ ಹಾಗೂ ಟಿಕ್ ಟಾಕ್ ದಲ್ಲಿ ಮನೆ ಮನೆ ಮಾತಾಗಿರುವ ಅದ್ಭುತವಾದ ಗಾಯಕರಂತ ಶ್ರೀಮಾನ್ ಬಸವಣ್ಣಾಜಿಯಿಂದ ಹುಟ್ಟಿದ ಊರಿಗೆ ಹೋದ್ರ ಹೊಡಿತಾರ ಓಕೆ ಇದು 5501 ಹಂಗೆ ಹಿಂಗ ಹೊರಸ್ಕೊತ ಯವ್ವ ಚಪಾತಿ ಕೊಡೋ ರೊಟ್ಟಿ ಕೊಡೋ ನಾ ಹುಡುಗರು ಆ ಕಡೆ ಬೆಂಗಳೂರು ಸೈಡ್ ಹಂಗಲ್ರಿ ಬ್ಯಾಗ್ ವಾಚಿಯಾಗಿರ್ತದ ಹಿಂಗೆ ಬರ್ತಾವ ಕಾಲ ನರ ಸತ್ತಿರ್ತಾವ ಹಿಂಗೆ ಬಂದು ಹಿಂಗೆ ಇಳಿಸ್ತಾವ್ರಿ ಬ್ಯಾಗ್ ಹಿಂಗೆ ಇಳಿಸ್ತಾವ ಹಿಂಗೆ ಇಳಿಸ್ತಾವ ಅಂದ್ರ ಮಮ್ಮಿ ಮಮ್ಮಿ ಮ್ಯಾಗಿ ಮಾಡು ಮ್ಯಾಗಿ ಇತ್ತು ಎಂಥ ಮ್ಯಾಗಿ ಇತ್ತು ನಾನು ಮನೆ ತರಿಸಿದ್ದೆ ನಾನು ಹೆಂಡತಿ ಮಾಡಿಕೊಟ್ಟಿದ್ಲು ಹಿಂಗೆ ಹಿಡಿದು ಎತ್ತದೇರಿಪ್ಪ ಇಟ್ಟು ಎತ್ತರ ಎತ್ತೀನಿ ಏನೋ ಗಂಗಾಳದಾಗ ಜೊತೆಳಕತ್ತದ ತಿನ್ನೋದು ಹೆಂಗ ಹೋಯಪ್ಪ ಅಂದಿನ ಹಾಕೊಂಡೆ ಬಾಯಾಗಳ್ತೀನಿ ಸರ್ 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 ಬರ್ರಿ ಆ ಮ್ಯಾಗಿನೇ ಒಂದ್ ಸೆಕೆಂಡ್ ಬರ್ರಿ ಆ ಮ್ಯಾಗಿನೇ ನಾ ತಾಟ್ನಾಗಿಂದ ಎತ್ಕೊಂಡು ಹೋಗಿನ್ರಿ ಹಾ ರೀ ಸಾಲಿ ತನ ಹೋಗುತ್ತಾನೆ ಬಂದಿತ್ರಿ ನೋಡ್ರಿ ಒಂದ್ಸಲ ಮ್ಯಾಗಿ ಮಹಿಮಾ
ಪ್ಲೇಟ್ದಲ್ಲಿ ಹಿಂಗೆ ಎಳ್ಕೊಂಡು ಹೋಗ್ಯಾರ, ಸಾಲಿತನ ಹೋಗ್ಯಾರ, ಇನ್ನ ಪ್ಲೇಟ್ನಾಗ ಉಳಿದಿತ್ತಲ್ಲಿ ಸಳ ಒಳಗೆ ರೀ ಹೆಂಗೆ ಹೋಗಿರ್ತವ ಹಂಗೆ ಹೊರಗೆ ಮುಂಜಾನೆ ಮತ್ತೆ ಅಂತ ತಿಂದ್ರೆ ಶಕ್ತಿ ಬರ್ತದ್ರಿ. ನೋಡ್ರಿ ನಮ್ಮ ಆಷಾಢ ಹುಡುಗರು ಪ್ರವಾಸಕ್ಕೆ ಹೋಗಿದ್ದು, ಪ್ರವಾಸಕ್ಕೆ ಹೋಗಿದ್ದು ಮೈಸೂರು ಜೂ ನೋಡಕ್ ಹೋಗಿದ್ರು, ಮೈಸೂರು ಪ್ರಾಣಿ ಸಂಗ್ರಹಾಲಯ ಹೋಗ್ಯಾವ. ಹೋಗೋದಕ್ಕೆ ಗೇಟ್ ಓಪನ್ ಮಾಡಿದ್ರು, ಫಸ್ಟಿಗೆ ಬೆಂಗಳೂರು ಹುಡುಗರು, ಅದು ಇವ್ರ ಜೋಡಿ ಬೆಂಗಳೂರು ಹುಡುಗರು ಬಂದಿದ್ದು ಆ ಕಡೆ ಅವ್ರ ಸಾಲಿನಿಂದ ಬಂದು ಹೇಳ್ತೀನಿ. ಗೇಟ್ನಾಗ ಒಳಗೆ ಹೋದ್ರಿ, ಫಸ್ಟಿಗೆ ಒಂದು ಗೋರಿಲ್ಲ ಕೂತಿತ್ತು, ವಯಸ್ಸಾಗಿತ್ತು, ಹಿಂಗೆ ತಲೆ ತೋರಿಸ್ಕೋತ ಕೂತಿತ್ತು ಗೋರಿಲ್ಲ. ಬೆಂಗಳೂರು ಹುಡುಗರು ನೋಡಿದ್ರು, ವಾವ್ ಸೋ ನೈಸ್ ಬ್ಯೂಟಿಫುಲ್ ಅಂದು. ಗೋರಿಲ್ಲಕ್ಕೆ ಬ್ಯೂಟಿಫುಲ್ ಅಂತ ಯಾಕಡೆ ಬ್ಯೂಟಿಫುಲ್ ಕಂಡದ ಯಾರಿಗೆ ಗೊತ್ತಾ? ಹೆಂಗ ಹೋಗಿ ತಗೊಂಡು ಚಕ್ಕಕ್ಕ ಸೆಲ್ಫಿ ಹೊಡ್ಕೊಂಡ್ರಿ ಗೋರಿಲ್ಲ ಜೋಡಿ. ಅದು ಮುಂದಕ್ಕ ನಮ್ಮ ನೋಡ್ರಿ ಹೆಂಗ ಮಾಸಾಳ ಹುಡುಗರು ಹೆಂಗ್ ಹೋದ್ರು ನೋಡಿದ್ರು ಗೋರಿಲ್ಲಕ್ಕ ಕಲ್ಯ ಮಾತು ಗೊತ್ತಾನಲ್ಲಿ ಇವ ಅಂದ, ನಿಮ್ಮ ಅಣ್ಣ ಹೋಗಕ್ಕವ ನಿಮ್ಮ ಅಣ್ಣ ಅಂದ. ಇವ ನೋಡ್ರಿ ಹಂಗಿಂದಾಗ ಸಂಬಂಧ ಜೋಡಿಸಿ ಬಿಡ್ತಾರ. ಹಂಗೆ ನೋಡ್ಕೊತ ಹೊಂಟಿದ್ರಿ, ಮುಂದೆ ಹೊಂಟಿದ್ರು. ಗಿಡದ ಕೆಳಗೆ ಒಂದು ಹುಲಿ ಮಕ್ಕೊಂಡಿತ್ತು. ಬೆಂಗಳೂರು ಹುಡುಗರು ನೋಡಿದ್ರು, ಟೈಗರ್ ಈಸ್ ಸ್ಲೀಪಿಂಗ್, ಗೋ ಸೈಲೆನ್ಸ್, ಹೆಜ್ಜೆ ಸಪ್ಪಳಾರ್ದಂಗ ಅದು ಹಿಂಗ. ಇವು ನಮ್ಮ ಹೊಂಟಿದ್ದು ಹಿಂದ, ಅಲ್ಲೇನದು ಇಲ್ಲೇನದು ಯಾವ ಪ್ರಾಣಿ ಅವ ಹಿಂಗ ನೋಡ್ಕೊತ ಹೊಂಟಿದ್ದು. ಹುಲಿ ಮಕ್ಕೊಂಡಿದ್ದು. ಇವರು ನೋಡಿದ್ರು, ಅಲ್ಲೇಲೇ ಹುಲಿ ಮಕ್ಕೊಂಡದಲ್ಲ, ಕಲ್ಲು ತೆರಿಯಲಿ ಒಂದು ಹೊಡೆದು ಎಬಸು ಕಲ್ಲು ತಗೊಂಡು ಒಗದೇ ಬಿಟ್ರಿಪ್ಪ. ಇವರು ಬೆಂಗಳೂರು ಹುಡುಗ ಅಂದ್ರು, ಸೈಲೆನ್ಸ್, ಟೈಗರ್ ಇಸ್ ಸ್ಲೀಪಿಂಗ್, ಕಲ್ಲಿಗೆ ಎಸಿಬಾರ್ದು, ಕಲ್ಲು ಎಸಿದ್ರೆ ಅನಾಹುತ ಆಗುತ್ತೆ ಎಂದು. ಇವ್ರಂದ್ರೆ ಮಂಗನ ಹೋಗಿ ಕಡೆ 600 ಕಿಲೋಮೀಟರ್ ಬಂದೇವ್ ಮಂಗನ, ಏನ ಮಕ್ಕೊಂಡಲ್ಲಿ ನೋಡಕ್ ಬಂದೇವೇನ ಎಬಸಿ ನೋಡೋರು ದೊಡ್ಡ ಕಲ್ಲು ತರಿಯೋಲಿ. ಹಿಂಗ ಇಂತಿಂತ ಹಾಸ್ಯಗಳು ನಡೀತಿದ್ದು. ಹಂಗೆ ನಮ್ಮ ಬಸವಣ್ಣನು ಇನ್ನಷ್ಟು ಹಾಸ್ಯಗಳನ್ನು ತೆಗೆದುಕೊಂಡ್ಬರ್ತಾನ. ನಮಗ ನಮ್ಮ ಕಾಶಿನಾಥ್ ಸರ್ ನಮ್ಮ ಶರಣವಣ್ಣವರು ಫೋನ್ ಮಾಡಿ ಹೇಳಿದ್ರಿ, ಮಾಸಾಳ ಗ್ರಾಮಕ್ಕೆ ನಮ್ಮ ಬಸವಣ್ಣರಿಗೆ ಬುಕ್ ಮಾಡಿಂದ ನಮಗೂ ಕೂಡ ಹೇಳಿದ್ರು. ನಾವಂದಿವಿ, ನಾವು ಹಾಸ್ಯ ಕಲಾವಿದರಿ, ನಿಮ್ಮೂರು ಮಹಾರಾಷ್ಟ್ರ ಬಾರ್ಡರ್ಗೆ ಆಗ್ತದ, ಮತ್ತೆ ನಾವು ಹೇಳೋದವ್ರಿಗೆ ತಿಳಿತದೋ ಇಲ್ಲೋ ಅಂದೇವೆ. ಇಲ್ರಿ, ಇಲ್ಲೆಲ್ಲ ಕನ್ನಡ ಫುಲ್ ಪರ್ಫೆಕ್ಟ್ ಅದ್ರಿ, ನೀವು ಬಂದರೆ ಬರ್ರಿ, ನೀವು ಬಂದು ನೋಡ್ರಂದ್ರು ನಾ ಏನು ಅಂದ್ಕೊಂಡು ಬಂದಿದ್ಯಾ ಅದರ ಡಬಲ್ ನೀವು ನಮಗೆ ಪ್ರೀತಿ ಕೊಟ್ರಿ, ಅದರ ಡಬಲ್ ನಮಗೆ ಅಭಿಮಾನ ತೋರಿಸ್ರಿ. ಎಲ್ಲರಿಗೂ ನಮ್ಮ ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಬರ್ಲಿ ಚಪ್ಪಾಳೆ. ಯಾಕಂದ್ರ ಭಾಷೆದ ಭಾಳ ಪ್ರಾಬ್ಲಮ್ ರೀ, ಭಾಷೆ ಸಮಸ್ಯೆ ಭಾಳ ಸಮಸ್ಯೆ. ನಮ್ಮ ಊರಾಗೊಬ್ಬ ಅದಾನ ಹುಡುಗ, ಮಹಾರಾಷ್ಟ್ರದ ಹುಡುಗಿನ ಲಗ್ನ ಆಗ್ಯಾನ, ಸೊಲ್ಲಾಪುರ ಹುಡುಗಿನ ಮದುವೆ ಆಗ್ಯಾನ. ಆ ಹುಡುಗಿಗೆ ಕನ್ನಡ ಬರಂಗಿಲ್ಲ, ಈ ಮಗನಿಗೆ ಮರಾಠಿ ಬರಂಗಿಲ್ಲ. ಹೋಗ್ಯಾನ ಹೊಸ್ತಾಗಿ ಕರ್ಕೊಂಬರ್ಲಕ್ ಹೋಗ್ಯಾನ. ಟ್ರೈನ್ದಾಗ ಕೂತಾರ, ಟ್ರೈನ್ ಸ್ಟೇಷನ್ ಬಿಡತ್ರಿಪ್ಪ, ಹೊಂಡತ ಟ್ರೈನ. ಇವ ಹೊಸ ಹುರುಪ, ಯಾವಾಗ ಹೆಂಡತಿ ಮುಟ್ಲಿ, ಯಾವಾಗ ಹೆಂಡತಿ ಕೈ ಹಿಡಿಲಿ ಅನ್ನಕತ್ತಿದ್ದ. ಇವ ಹಗರ್ಕ ಕೈ ಹಿಡ್ದ, ಈಕಿ ಸೋಡಾ ನಾನು ಇವ ಅಂದ, ಬ್ಯಾಸಿಗೆ ಬೇರೆ ಆದ, ಸೋಡಾ ಕೇಳಾಗತ್ತಾಳ, ಒಂದು ಬಾಟ್ಲಿ ಸೋಡಾ ತಂದು ಕೊಡಿಸಿದ್ರ ಆಯ್ತಾಳ. ಮುಂದಿನ ಸ್ಟೇಷನ್ದಾಗ ಅಂದ ಬಂದಿತ್ರಿಪ್ಪ ಟ್ರೈನ್, ಚಿಕ್ಕತ್ತು ಬಂದಿತ್ತು. ಇವ ಎಳೆದು ಹೊಡ್ಕೋತ ಒಂದು ಸೋಡಾ ಬಾಟ್ಲಿ ತಗೊಂಡ ಬಂದ, ಕೊಟ್ಟ ಕುಡಿ ಅಂದ. ಈಕೆ ಏನೋ ಗೊತ್ತ, ಸುಮ್ ಗಂಡ ಕೊಟ್ಟಂತ ಗಟ ಕೊಡೋದು ಎಷ್ಟು ಸ್ಟೇಷನ್ದಿಂದ ಮತ್ತೆ ಹೊಂಟ್ರಿ ಅಲ್ಲ, ಮತ್ತೆ ಟ್ರೈನ್ ಹೊಂಟು. ಇವ ಸೋಡಾ ಕುಡಿಸಿ ನೀ ಪರ್ಮಿಷನ್ ಸಿಗತ್ತದ ಅಂದ. ಹೊಂಟದ ಟ್ರೈನ್, ಹಗೀರ್ಕ ಮತ್ತೆ ಕೈ ಹಿಡ್ದ. ಈಕಿ ಮತ್ತೆ ಸೋಡಾ ಕುಡಿಸಿನಲ್ಲ ಅಂದ. ಆದ್ರೆ ಈಕಿಗೆ ಬ್ಯಾಸಿಗ್ಯಾಗ ಒಂದೇ ಸೋಡಾ ಪುರಾಟ ಅದಂಗೆ ಕಂಡಿಲ್ಲ. ನೆಕ್ಸ್ಟ್ ಸ್ಟೇಷನ್ ಬರ್ಲಿ, ಇನ್ನೂ ಒಂದು ಸೋಡಾ ಕುಡಿಸ್ತೀನಿ ಅಂದ. ಹೋಯ್ತ್ರಿಪ್ಪ ಸ್ಟೇಷನ್ ನಿತ್ತು ಟ್ರೈನ್. ಹುಡ್ಕೋತ ಹೋದ, 2 ಸೋಡಾ ಬಾಟ್ಲಿ ತಗೊಂಡ ಬಂದ್ ಕೊಟ್ಟ, ಕುಡಿ ಅಂದ. ಈಕಿ 2 ಸೋಡಾ ಬಾಟ್ಲಿ ಗಟ ಕುಡ್ದಿಟ್ಲಿಂಗ ಇಟ್ಲು. ಹೊಟ್ಟೆ ತುಂಬ ಸೋಡಾ ಕುಡಿಸಿ, ನೀ ಸಲ ಪರ್ಮಿಷನ್ ಸಿಗತ್ತಾ ಅಂದ. ಇವ ಒಂದು ಹೇಳ್ತೀನಿ, ಮತ್ತೆ ಟ್ರೈನ್ ಹೊಂಡ್ತು, ಜಿಗಿ ಹೊಂಡ್ತು. ಇವ ಮತ್ತೆ ಕೈ ಹಿಡ್ದ, ಯಾವಾಗ ಹಿಡಿಲಿಲ್ಲ ಕತ್ತಿದ್ದ, ಹಿಡ್ದ ಮತ್ತೆ ಸೋಡಾ ಅಂದು. ಇವ ನಿಮ್ಮ ಅಪ್ಪ ಸೋಡಾ ಫ್ಯಾಕ್ಟ್ರಾಗ ಹಿಡ್ದ ನಿನಗ ಎಷ್ಟು ಬೇಡಕತ್ತಿ. ಇದಕ್ಕೆ ಒಂದು ತಿಳಿಯಲಾಗ್ಯದ. ಈಗ ಬಾಯಿ ಅಂದು. ಇವ ಏನು ಹೇಳೋದು ಈಗೀಗ ಅಂದ, ಬರ್ರಿ ಮುಂದಿನ ಸ್ಟೇಷನ್ ಅಂದ. ಮುಂದಿನ ಸ್ಟೇಷನ್ ಬತ್ರಿ, ಹುಡ್ಕೋತ ಹೋದ. 1 ಬಾಟ್ಲಿ 2 ಬಾಟ್ಲಿ ತಗೊಳ್ಳಿಲ್ಲ, ಒಂದು ಟ್ರೈನೇ ಹೊತ್ಕೊಂಡು ಬಂದ. ಹಿಂಗ
ಒಂದ್ ಟ್ರೇ ಹೊತ್ಕೊಂಡು ಬಂದು ಎಷ್ಟು ಕುಡಿ ಒಂದು ಉಳಿಸ್ಬೇಡಿದ್ರಾಗಂದ. ಆ ಹುಡುಗಿ ಜೋಡಿ ಒಂದು ಬಕ್ಕಿ ಆಯಿ ಬಂದಿದ್ಲು, ಆಕಿ ಮ್ಯಾಲ ಮಲ್ಕೊಂಡಿದ್ಲು. ಆಕಿ ಎತ್ತರಾಗಿ ನೋಡ್ತಾಳ, ಒಂದು ಟ್ರೇ ತಂದಿಟ್ಟಾನ. ಯಾರೀಗ ಯಪ್ಪ ಇವು ಸೋಡ ಅಂದ್ರು. ಇವಂದ ಈಕಿಗೆ ಕುಡಿಸ್ಲಾಕ ಹುಚ್ಚನ ಅಂಟೆ ಅಟ್ಟೆಲ್ಲ ಸೋಡಾ ಕುಡಿಸೇನ ಸಾಯಿ ಹೊಡಿಬೇಕಂತ ಮಾಡಿ ನನ್ನ ಮೊಮ್ಮಗಳಿಗೆ. ಇಲ್ಲ ಈ ಬರೀ ಸೋಡಾ ಬೇಡ್ಲಕತ್ತಾಳ ಈಕಿ ಮರಾಠಿ ಕನ್ನಡ ಎರಡು ಬರ್ತಿದ್ದು ರೀ. ಕೇಳೋದಕ್ಕೆ ಏನೇನು ಕೇಳೋದನ್ನ ಕೇಳಿದ್ರು. ಕೈಗೆ ಹಿಡ್ದಿದ್ದೆ ಅನ್ನಕ್ಕಿದು. ಹ್ಞೂ ನಾ ಹಿಡ್ದಿದ್ದೆ. ಹುಚ್ಚನ ಅಂಟೆ ನೀನು ಹೊಡೆದಾರ ಕತ್ತರಿಸ್ದಿ, ನಿನ್ನ ಮಣ್ಣಾಗಿಟ್ಟು ಬಂದು ಮನೆ ಹುಡುಕಾಡ್ಲಿ, ನಿನ್ನ ಕುಣ್ಯಾಗಿಟ್ಟು ಕುಣ್ಕೋತ ಬರ್ಲಿ, ಎಲ್ಲಿ ವಾಲಿ ನಂದು ಯಾಕೋ ಅಂದ. ಸೋಡ ಅಂದ್ರ ನಮ್ಮ ಮರಾಠ್ಯಾಗ ಬಿಡು ಅಂದಂಗ ಯಪ್ಪ ಅಂದ್ರು. ಅಯ್ಯವ್ವ ನನಗೇನು ಗೊತ್ತು, ಅಯ್ಯವ್ವ ಇಟ್ಟು ತನ ಹೇಳ್ಬೇಕಿಲ್ಲ ಎದ್ದು ನಾವು ಇನ್ನಷ್ಟು ಹಾಸ್ಯಗಳನ್ನು ತರ್ತೀನಿ ಅಂತ ಹೇಳ್ತಾ, ಈಗ ನಿಮ್ಮೂರಿನ ಸ್ಥಳೀಯ ಪ್ರತಿಭೆ ಅದ್ಭುತವಾದ ಗಾಯಕಿ ಪ್ರತಿಭಾ ಪಾಟೀಲ್ ಅವರಿಂದ ಗೀತೆ. ಇದಾದ ನಂತರ ನಮ್ಮ ಹುಡುಗರು ಬ್ಯಾಟ್ರಿ ಚಾರ್ಜ್ ಮಾಡ್ಲಕ್ಕ ಡ್ಯಾನ್ಸರ್ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈ ಒಂದು ತುಂಬ ಹೃದಯದ ಧನ್ಯವಾದಗಳು. ಓಕೆ, ಇದು ಉತ್ತರ ಕರ್ನಾಟಕದ ಹೆಸರಾಂತ ಆರ್ಕೆಸ್ಟ್ರಾ ಶ್ರೀ ಇವೆಂಟ್ಸ್ ಶ್ರೀಗಿರಿ ಮೆಲೋಡಿಸ್ ಕಲಾತಂಡ ಟಿಕ್ ಟಾಕ್ ಸ್ಟಾರ್ ಬಸು ಹಿರೇಮಠ ಇವರ ಸಾರಥ್ಯದಲ್ಲಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮದಲ್ಲಿ ರಸದೌತಣವನ್ನು ನೀಡಲು ನಿಮ್ಮೂರಿಗೆ ಬಂದಿರುವಂತಹ ನಮ್ಮ ಕಲಾವಿದರಿಗೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಲಿಂಗಸೂರಿನಿಂದ ಆಗಮಿಸಿರುವಂತಹ ಮಧುರ ಕಂಠದ ಗಾಯಕಿ ಹಾಗೆ ನಮ್ಮ ತಂಡದ ನಾಯಕಿ ಆಗಿರುವಂತಹ ನಮ್ಮ ಲತಾ ಮೇಡಮ್ ಅವರಿಗೂ ಕೂಡ ಬರಲಿ ಒಂದು ಜೋರ ಚಪ್ಪಾಳೆ. ಹಾಗೆ ಇನ್ನೋರ್ವ ಖ್ಯಾತ ಗಾಯಕಿ, ಯಾಕಂದ್ರೆ ಮೆಲೋಡಿ ಕ್ವೀನ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಗಾಯಕಿ ಶಾಂತಾ ಫ್ರಾಮ್ ಮುದ್ದೇಬಿಹಾಳ್ ಅವರಿಗೂ ಕೂಡ ಒಂದು ಬರಲಿ ಜೋರ ಚಪ್ಪಾಳೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಆಗಿರುವಂತಹ ನಮ್ಮ ರೇವಣ್ ಸಿದ್ ಸರ್ ಆಗಿರಬಹುದು, ಹಾಗೆ ನಮ್ಮ ವಿದ್ಯಾ ಮೇಡಮ್ ಅವರಾಗಿರ್ಬೋದು, ಅವರಿಗೂ ಕೂಡ ಒಂದು ಬರಲಿ ಜೋರ ಚಪ್ಪಾಳೆ. ಹಾಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ನೀವು ಕಾತುರದಿಂದ ಕುಳಿತಿರುವಂತಹ ನಮ್ಮ ಹೆಸರಾಂತ ಜನಪದ ಗಾಯಕ ಸುದೀಪ್ ಹೆಳವರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಟಿಕ್ ಟಾಕ್ ಸ್ಟಾರ್ ಆಗಿರುವಂತಹ ಬಸು ಹಿರೇಮಠ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಶಿಕ್ಷಕ ವೃಂದ ಆಗಿರಬಹುದು, ಹಾಗೆ ಊರಿನ ಒಂದು ಉದ್ಯಮಿಗಳಾಗಿರಬಹುದು, ಹಾಗೆ ಒಂದು ರಾಜಕೀಯ ಧುರೀಣಿಗಳಾಗಿರಬಹುದು, ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಸಜ್ಜು ಮಾಡಿರುವಂತಹ ಅವರಿಗೂ ಕೂಡ ನಮ್ಮ ಶ್ರೀಗಿರಿ ಮೆಲೋಡಿಸ್ ಕಲಾತಂಡದ ವತಿಯಿಂದ ಒಂದು ಭವ್ಯವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಒಂದೊಂದು ರೌಂಡ್ ಹೆಂಗಂದ್ರೆ ಭಕ್ತಿ ಹಾಗೂ ಭಾವಗೀತೆ, ಮೆಲೋಡಿ ಹಾಗೆ ಕ್ಲಾಸಿಕಲ್ ಟಚ್ ಇರುವಂತಹ ಗೀತೆಗಳನ್ನ ಹಾಡಿ ಮುಂದಿನ ಒಂದು ಭಾಗದಲ್ಲಿ ನಿಮ್ಮ ಅಪೇಕ್ಷೆ ಮೇರೆಗೆ ಹೆಸರಾಂತ ಬೊಂಬಾಟ ಬಸಣ್ಣ, ಬಾಳು ಬೆಳಗುಂದಿ, ಹಾಗೆ ಮ್ಯೂಸಿಕ್ ಮೈಲಾರಿ, ಪರ್ಸು ಕೋಳೂರ್, ಹಾಗೆ ಇನ್ನೂ ಹಲವಾರು ಜನಪದ ಗಾಯಕರು ಹಾಡಿರುವಂತಹ ಗಾಯಕ ಅವೆಲ್ಲ ಗೀತೆಗಳನ್ನ ಹಾಡಿ ನಿಮ್ಮನ್ನ ರಂಜಿಸ್ಲಿಕ್ಕೆ ನಮ್ಮ ಶ್ರೀಗಿರಿ ಮೆಲೋಡಿಸ್ ಕಲಾತಂಡ ಸಿದ್ಧವಾಗಿದೆ ಅಂತ ಹೇಳ್ತಾ ಬರ್ಲಿ ಒಂದು ಜೋರ ಚಪ್ಪಾಳೆ. ಈಗ ಇನ್ನೊಂದು ಭಕ್ತಿ ಮಾತಾಗಿರುವ ಟಿಕ್ ಟಾಕ್ ಸ್ಟಾರ್ ಬಸವ ಹಿರೇಮಠ ಅವರು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ ಬಸವಣ್ಣವ್ರಿಗೆ. ಟಿಕ್ ಟಾಕ್ ನಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ದಲ್ಲಿ ತಮ್ಮ ಅದ್ಭುತವಾದ ಶೈಲಿಯಿಂದ, ತಮ್ಮ ಅದ್ಭುತವಾದ ನಟನೆಯಿಂದ ಮನೆ ಮನೆ ಮಾತಾಗಿರುವ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದ ಬಸು ಹಿರೇಮಠ ಅವರು ಬರ್ತಾ ಇದ್ದಾರೆ. ಅದಾದ ನಂತರ ನಮ್ಮ ರೇವಣ ಸಿದ್ದೇವರು ಕೂಡ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಬರಬೇಕು ಒಂದು ಜೋರಾದ ಚಪ್ಪಾಳೆ ಬಸವಣ್ಣಜಿ ಅವರಿಗೆ. ಉತ್ತರ ಕರ್ನಾಟಕದ ಕಲಾವಿದರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈಗ ಕೇಳಿ ಸ್ಥಳೀಯ ಕಲಾವಿದರು ಹಾಗೂ ಸರಿಗಮಪ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ ದಲ್ಲಿ ಫೈನಲ್ ವರೆಗೂ ಕಂಟೆಸ್ಟೆಂಟ್ ಆಗಿ ಉಳಿದಿರುವಂತಹ ಅದ್ಭುತವಾದ ಗಾಯಕ ಬರಲಿ ಒಂದು ಜೋರಾದ ಚಪ್ಪಾಳೆ. ವಕ್ರತುಂಡ ಪ್ರಭಾ
ನಮಸ್ಕಾರ ಮಾಸ್ಟರ್, ಹೇಗಿದ್ದೀರಾ? ತಂದೆ ತಾಯಿ ಸಮನಾದಂತ ಎಲ್ಲ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದ್ರಿಗೂ, ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೂ, ಚಿಕ್ಕ ಕಲಾವಿದ ರೇವಣಸಿದ್ದ ಪುಂಡ್ಲಿಕ್ ಫುಲಾರಿ ಮಾಡುವ ನಮಸ್ಕಾರ. ಇವತ್ತಿನ ದಿವಸ ಒಂದು ಅದ್ಭುತವಾದ ಜಾತ್ರೆ, ಶ್ರೀ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ ಮಾಶಾಳ ಗ್ರಾಮದಲ್ಲಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತ ಆತ್ಮೀಯ ಹಿರಿಯರು, ಮಾರ್ಗದರ್ಶಕರು, ಪ್ರೀತಿಯ ಅಣ್ಣ ವೈಜನಾಥ್ ಲಿಂಗದಳಿ ಅಣ್ಣ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಮಹೇಶ್ ಸಲ್ಗರ್ ಅಣ್ಣ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ತಂಡದ ನಾಯಕ, ಹಾಸ್ಯ ಕಲಾವಿದರು, ಪ್ರೀತಿಯ ಬಸು ಹಿರೇಮಠ ಅಣ್ಣ ಬರ್ತಾ ಇದ್ದಾರೆ. ಅಲ್ಲಿವರೆಗೂ ಸೊ ತುಂಬುರದ ಸ್ವಾಗತ ನಮ್ಮೂರಿಗೆ. ನಿಮ್ಮ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಯಾವತ್ತೂ ಹೀಗೆ ಇರಲಿ. ಅಂದ ಅನಾಥರ ನಂದಾದೀಪ ಬಾಳಿನ ಬೆಳಕಾಗಿರುವಂತ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿಗವಗಳ ಅವರೊಂದು ಗೀತೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಅಂಧರ ಬಾಳಿನ ಬೆಳಕಾದಂತ ಕಲಾವಿದರ ಆರಾಧ್ಯ ದೇವರಾಗಿರುವ ಪಂಡಿತ ಶ್ರೀ ಪುಟ್ಟರಾಜ ಗವಾಯಿಗಳ ಮೇಲೆ ಒಂದು ಅದ್ಭುತವಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ರೇವಣಸಿದ್ದ ಅವರು ಅಂತ ಹೇಳ್ತಾ ಈಗ ಕೇಳಿ. ಸೊ ಅದಕ್ಕಿಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೆರುಗು ಅಂದ್ರೆ ನಮ್ಮ ಸೌಂಡ್ ಇಂಜಿನಿಯರ್, ಬಹಳ ಚೆನ್ನಾಗಿದೆ ಸೌಂಡು. ಥ್ಯಾಂಕ್ ಯು ಅಣ್ಣ. ಸೊ ಅಂದ ಅನಾಥರ ಒಂದು ನಂದಾದೀಪ, ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರಿ ಗುರುಗಳವರ ಒಂದು ಅದ್ಭುತವಾದ ಹಾಡು, ಆಮೇಲೆ ಮುಂದೆ ಜನಪದ ಹಾಡು, ಆಮೇಲೆ ಅದ್ಭುತವಾದ ಒಂದು ಕನ್ನಡ ಚಿತ್ರಗೀತೆಗಳು ನಿಮ್ಮನ್ನೆಲ್ಲರನ್ನು ಮನರಂಜಿಸಲು ನಾವು ಬಂದಿದ್ದೇವೆ. ಒಂದು ಗುರುಗಳ ಆಶೀರ್ವಾದದಿಂದ ನಾನು ಸರಿಗಮಪಕ್ಕೆ ಹೋಗಿದ್ದು. ಆ ನಿಟ್ಟಿನಲ್ಲಿ ನಮಗೆ ತುಂಬಾ ಖುಷಿ ಆಗೋದೇನಂದ್ರೆ, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಮಾಶಾಳ ಗ್ರಾಮದ ಏನನ್ನ ಸೆಲೆಬ್ರಿಟೀಸ್ಗಳಿದ್ದೀರಾ, ನಿಮ್ಮ ಋಣ, ನಿಮ್ಮ ಅಭಿಮಾನ ನಾವ್ ಯಾವಾಗೂ ತೀರ್ಸಕ್ಕಾಗಲ್ಲ, ಅದು ಸರಿನಾ? ಥ್ಯಾಂಕ್ ಯು ಸೊ ಮಚ್. ಬಹಳ ಖುಷಿ ಆಯಿತು. ಒಂದು ಸಿದ್ದರಾಮೇಶ್ವರ ಪಂಚ ಕಮಿಟಿಗೆ ತುಂಬುರುದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಸಲ ಹಿಂಗೆ ಕಾರ್ಯಕ್ರಮ ಮಾಡಿ ನಮ್ಮನ್ನ ಕರೆಸಿ, ಹಾಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಹುಲಿ, ನಮ್ಮ ಕಾರ್ಯಕ್ರಮದ ನಾಯಕ, ಗಾಯಕ, ಅದ್ಭುತವಾದ ಒಂದು ಟಿಕ್ ಟಾಕ್ ಸ್ಟಾರ್ ಅಲ್ಲಿ ಮಿಂಚಿರುವಂತಹ ಆತ್ಮೀಯ ಅಣ್ಣ ಬಸು ಅಣ್ಣ ಇದ್ದಾರೆ. ಅವರ ಒಂದು ಹಾಸ್ಯನ ನೀವೇ ಕೇಳಿ ಹಂಗೆ ಮಿಂಚ್ತಾ ಇರ್ತಾರೆ ಎಲ್ಲ ಕಡೆ. ತುಂಬುರುದ ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಹಾಗೇನೆ ಈ ನಮ್ಮ ರೇವಣಸಿದ್ದ ಸರ್ಗೆ ಶಂಕರಲಿಂಗ ಮೌಸಲ್ಗಿ ಸಾಕಿನ ಮಾಸಗಳು ಇವರು ಕೂಡ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಹಾಗೆ ಇರ್ಫಾನ್ ಜಮಾದಾರ್ ಕರ್ಜಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅವರು ಕೂಡ 501 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ರೇವಣಸಿದ್ದ ಅವರು ಸ್ವೀಕಾರ ಮಾಡಬೇಕಂತ ಮಳಿಕೆ ಗೊತ್ತಾ ಇದ್ದೇವೆ. ಹಾಗೆ ಚೌಡಪ್ಪ ಔಟ್ಗಿ ಗ್ರಾಮ ಪಂಚಾಯಿತಿಯ ರೈತ ಮುಖಂಡರು ಅವರು ಕೂಡ 101 ರೂಪಾಯಿ ಕಾಣಿಕೆಯನ್ನ ರೇವಣಸಿದ್ದಕ್ಕೆ ಕೊಟ್ಟಿದ್ದಾರೆ. ಹಾಗೆ ಶರತ್ ಮಾಂತೇಶ್ ಅಳ್ಗಿ, ಹಾಗೇನೆ ನಮ್ಮ ನಾಯಕ ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ ಬಸವಣ್ಣಜಿಯವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು, ಹಾಸ್ಯಭರಿತ ಒಂದೆರಡು ಮಾತುಗಳನ್ನು ಹೇಳಿ ಒಂದು ಗೀತೆನ ಶಬ್ಬಿರಿಡಂಗಿ ಅವರು ಒಂದು ಗೀತೆನ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಬಸವಣ್ಣ ಹಾಸ್ಯಭರಿತ ಮಾತು ಆಡೋದಕ್ಕಿಂತ ಮುಂಚೆ ಅವರಿಗೆ ಮಾಶಾಳ ಗ್ರಾಮದ ಪರವಾಗಿ ಸಿದ್ದರಾಮೇಶ್ವರ ಟ್ರಸ್ಟ್ ಕಮಿಟಿ ಪರವಾಗಿ ಮೊದಲು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಯಾವ ಬಸವಣ್ಣ ಹಿರೇಮಠ ಹಾಸ್ಯ ಕಲಾವಿದರು ಟಿಕ್ ಟಾಕ್ ಸ್ಟಾರ್ ಬಸವಣ್ಣ ಅವರಿಗೆ ನಾಗೇಂದ್ರ ಕಾಸರ್ ಅವರು ಬಂದವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೇವೆ. ಹಾಗೆ ಯಾವ ಗಾನ ಗಂಧರ್ವ ರೇವಣಸರಾಗಿರ್ತಕ್ಕಂಥ ವೈಜನಾಥ್ ನಿಂಗದಳ್ಳಿ ಅವರು ಅವರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಬಸವಣ್ಣ ಟಿಕ್ ಟಾಕ್ ಸ್ಟಾರ್ ತಮ್ಮೆಲ್ಲರಿಗೂ ಹಾಸ್ಯಭರಿತವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ ಆಗಮಿಸಿರುವಂತ ಬಸವಣ್ಣ ಹಿರೇಮಠ ಅವರಿಗೂ ಕೂಡ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಯಾವ ವೈಜನಾಥ್ ನಿಂಗದಳ್ಳಿ ಅವರು ತಮ್ಮ ಅಮೃತ ಹಸ್ತ ಮುಖಾಂತರ ನಾಗೇಂದ್ರ ಕಾಸರ್ ಅವರು ಇರುವ ಟಿಕ್ ಟಾಕ್ ಸ್ಟಾರ್ ಈ ಕಾರ್ಯಕ್ರಮದ ಹುಲಿ. ನಮಸ್ಕಾರ ರೀ. ನಮಸ್ಕಾರ ಎಲ್ರು. ಭಾಳ ಖುಷಿ ಅನಿಸ್ತದ ಈ ಕೂಗು ಕೇಳಿದ್ರೆ. ಈ ಕಡೆ ಧನ್ಯವಾದಗಳು.
ಈಗ ಈ ಕೂಗು ಕೇಳೋ ಸಲುವಾಗಿ ನಿಜವಾಗ್ಲೂ ಹೇಳ್ತೀನಿ ರೀ, 20 ದಿನ 5 ದಿನ ಮಾಷಾಳ ಪ್ರೋಗ್ರಾಮ 20 ದಿವಸದ ಹಿಂದೆ ಬಂದಿತ್ತು ನನಗೆ. 20 ದಿವಸದ ಹಿಂದೆ ನಿಂತ್ಕೊಂಡು ಕಾಯ್ಲಿಕ್ಕೆ ಈ ಕೂಗು ಕೇಳೋ ಸಂಬಂಧ ಭಾಳ ತೃಪ್ತಿ ಐತ್ರಿ ಮನಸ್ಸಿಗೆ. ಸತ್ಯವಾಗಿ ಹೇಳ್ತೀನಿ ನಿಮಗೆ. ಮಾಷಾಳ ಊರಿಗೆ ಬಂದದಕ್ಕೆ ಧನ್ಯವಾದಗಳು ಎಲ್ರಿಗೂ. ಒಂದೇದು ಏನು ಹೇಳ್ಬೇಕಂತಂದ್ರೆ ಸ್ಪೆಷಲ್ ವಿಷಯ ಇದು, ಯಾಕಂದ್ರೆ ಭಾಳ ಸೀರಿಯಸ್ ವಿಷಯ ಐತಿ ಇದು. ನಿಮ್ಗೆ ಅಟ್ಟೆ ಎಲ್ಲ ಇಡೀ ಕರ್ನಾಟಕಕ್ಕೆ ಸೀರಿಯಸ್ ವಿಷಯ ಇದು. ಯಾವ ವಿಷಯ ಅಂತಂದ್ರೆ ನಾ ಭಾಳ ಶಾಣೆ ಇದ್ದೀನಿ, ಹೌದಲ್ಲ? ಹಿಂಗಾಗಿ ನಿಜವಾಗ್ಲೂ ಭಾಳ ಖುಷಿ ಅನ್ಸುತ್ತೆ ನಮ್ಗೆ ಈ ಮಾಷಾಳ ಊರಿಗೆ ಬಂದು. ಗುಲ್ಬರ್ಗ ಡಿಸ್ಟಿಕ್ ಮಂದಿ ಭಾಳ ಹೃದಯದಿಂದ ಭಾಳ ಶ್ರೀಮಂತರಿರ್ತಾರಂತ ಕೇಳಿನ ಕೇಳಿದ್ಯಾಕೆ ನಾನು ಅನುಭವಿಸೀನಿ. ಆದ್ರೆ ಇಟ್ಟು ಸಮೀಪದಿಂದ ಅನುಭವಿಸಿರ್ಲಿಲ್ಲ 8 ದಿನ, ಹೌದಲ್ಲ? ಸ್ಪೆಷಲ್ ಆಗಿ ನಮ್ಮ ಮಾಷಾಳ ಮಂದಿನೇ ಹಂಗೆ ಅಂತ. ಒಂದು ಸಣ್ಣ ಡೈರೆ ಹೊಡಿತೀನಿ ಮಾಷಾಳ ಮಂದಿ ಮ್ಯಾಗ. ಹಿಂಗ ಓಕೆ ಓಕೆ ಓಕೆ. ಆದ್ರೆ ಯಾರು ಸೀರಿಯಸ್ ಆಗಿ ತಗೋಬಾರ್ದು ವಿಷಯಗಳಿಗೆ. ನಮ್ಮ ಕಾಮಿಡಿನೇ ಹಂಗೆ ಇರ್ತಾವ, ಹೌದಲ್ಲ? ನಮ್ಮ ಕಾಮಿಡಿನ ಹೆಂಗೆ ಇರ್ತಾವ, ಸೀರಿಯಸ್ ತಗೋಬಾರ್ದು, ಕಾಮಿಡಿ ಗಟ್ಟೆ ತಗೋಬೇಕು. ಈಗ ಅಣ್ಣ ಸಾರಿ ಈ ಕಡೆ ನೋಡಿಲ್ಲ ಸ್ವಲ್ಪ. ನಾವು ಹುಲಿಗಳು ಎಲ್ಲಿ ಅವ್ರು, ದಯವಿಟ್ಟು ಕ್ಷಮೆ ಇರಲಿ. ಕೂಗ ಯಾಕಡೆ ಜಾಸ್ತಿ ಬರ್ತದೆ ಆ ಕಡೆ ಸರ್ ಹೊಳಿಬೇಕಾಗ್ತ ನಾವು. ಹಂಗ ಮಾಷಾಳ ಹುಡುಗರು ಸ್ಪ್ಲೆಂಡರ್ ಬೈಕ್, ಬುಲೆಟ್ ಬೈಕ್, RX 100 ಬೈಕ್ ತಗೊಂಡು ಆಜು ಬಾಜು ನೋಡ್ಕೊಂತ ಓಣೆ ಹೊಂಟಾರ ಅಂತಂದ್ರ ಹುಡುಗಿಯರ್ ಲೈನ್ ಹಾಕಕತ್ತಾರ ಅಂತ ತಿಳ್ಕೊಬಿಟ್ರಿ ಅಣ್ಣಾರ. ಆಜು ಬಾಜು ನೋಡ್ಕೋತ ಹೊಂಟಾರ ಅಂತಂದ್ರ ಹುಡುಗಿಯರ್ಗೆ ಲೈನ್ ಹಾಕಕತ್ತಿಲ್ಲ, RMD ಗಳಾಗ ಜಾಗ ನೋಡ್ತಿರ್ತಾರ, ಹೌದಲ್ಲ? ಅದಕ್ಕೆ ನಾ ಹೇಳೋ ಉದ್ದೇಶ ಏನಂತಂದ್ರೆ ಅವೆಲ್ಲ ತಿನ್ನೋದು ಉದ್ದೇಶ ಸರಿ ಇರ್ಲಲ್ಲ ಅವು. ಅದ್ರ ಸಲುವಾಗಿ ಹೇಳ್ಕತ್ತೀನ, ಸುಮ್ ಕಾಮಿಡಿಗೆ ತಗೋಬೇಕು, ಕಾಮಿಡಿಗೆ ಬಿಡಬೇಕು. ಆಯ್ತು. ಇನ್ನೊಂದು ಅತಿ ಹೆಚ್ಚು ಕಾಮಿಡಿ ಒಳಗೆ ತೊಗೊಂಡು ನಾ ಬರ್ತೀನಿ. ನಾನು ಭಾಳ ಮಾತಾಡೋಕೆ ಬರಂಗಿಲ್ಲ, ಯಾಕಂದ್ರೆ ಹಿಂದಿನ ಕಲಾವಿದರು ಅದಾರ ರಗಡ, ಅವರು ಎಲ್ಲ ಕಲೆ ತೋರ್ಸಕ್ಕೆ ಬಂದಾರ. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗ ನೋಡ್ರಿ, ನಮ್ಮ ರಾಮು ಸರ್ ಬಂದಾರ ಸ್ಪೆಷಲ್ ಆಗಿ, ನಮ್ಮ ಬೆಸ್ಟ್ ಸಾರಥಿಯವರು. ಪ್ರತಿಯೊಂದು ಸ್ಟೇಜ್ ಮ್ಯಾಗಾದರೂ ನಮ್ಮ ಜೊತೆನೇ ಇರ್ತಾರೆ. ಇಲ್ಲಿ ಸುತ್ತಮುತ್ತ ಹಳ್ಳಿ ಒಳಗೆಲ್ಲ ಪ್ರೋಗ್ರಾಮ್ ಆಗ್ಯಾವ. ಮತ್ತು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅವ್ರದ್ದು ನಮ್ಮ ಜುಗ್ಲು ಬಂದು ಭಾಳ ವಿಚಿತ್ರ ಇರ್ತೈತ್ರಿ ಒಂದೊಂದ್ಸಲ. ಬಸವಣ್ಣ ಹೇಳ್ತಾರಲ್ಲ, ಮೊನ್ನೆ ಬಾಯಿ ಸುಟ್ಕೊಂಡಿದ್ದಿಲ್ಲ, ಅದಕ್ಕೆ ಬಾಯಿ ಸುಟ್ಕೊಂಡಿದ್ದಾರೆ ಪೂರ ಇಲ್ಲಲ್ಲ. ಅದು ಯಾಕಂತ ಕೇಳ್ಬೇಕು, ಫೋನ್ಯಾಗ ಸಜ್ಜಾಗಲ್ಲ. ನಾಳೆ ಮಾಷಾಳ ಗ್ರಾಮದಾಗ ಎದುರಿಗೆ ಸಿಗತ್ತಾನ, ಅಲ್ಲೇ ಕೇಳ್ಬೇಕಂತ ಮಾಡಿದ್ದೆ. ಯಾಕಣ್ಣ ಅದು ಬಿಟ್ರಿ ಅಣ್ಣ, ಮಂದಿ ಮುಂದೆ ಯಾಕೆ ನಮ್ಗೆಲ್ಲ ಹೇಳೋಣ ಅದು ರೀ ಆಯ್ತ್ರಿ. ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ತೀನೋ ಅಂತಂದ್ಲು. ಹೋಗವ್ವ ಅಂತಂದ. ನಾ ಹೋಗೇ ಬಿಡ್ತೀನಿ ನೋಡ್ರಿ ಅಂತಂದ್ಳು. ನೀ ಹೋಗೇ ಬಿಡು ಅಲ್ಲಿ ಅರ್ಜೆಂಟಾಗಿ ಅಂತಂದ. ಆಕಿ ಏನಾಗ್ಯಾಳ್ರಿ, ಹೋಗ್ಯಾಳ, ಹೋಗುದು ಗೊತ್ತಿಲ್ಲ ನನಗೆ. ಅದು ಟ್ರೈನ್ನಾಗ ಕೂತಾಳ 2ನೇ ಬೋಗಿ ಒಳಗೆ. ಆಮೇಲೆ ಅರ್ಜೆಂಟ್ ಹೋಗ್ಯಾಳ ಅನ್ನೋದು ನನಗೆ ಗೊತ್ತಾಗುತ್ತೆ. ಯಾವಾಗ ಗೊತ್ತೇನ್ರಿ, ನಮ್ಮ ದೋಸ್ತ ಅದ, ವೈನಿ 2ನೇ ಬೋಗಿ ಒಳಗೆ ಕೂತ್ ಹೊಂಟಾಳ ತವ್ರ ಮನೆಗೆ ತಂದ. ಆ ಹೌಸ್ನ ಹೋಗಿ ಈ ಸುಡು ಇಂಜನ್ಗೆ ಹೋಗಿ ಪಪ್ಪಿ ಕೊಟ್ಬಿಟ್ಟಿನ್ರಿ, ತುಟ್ಟಿಯಲ್ಲಿ ಸುಟ್ಬಿಟ್ಟು. ಅಷ್ಟು ಖುಷಿಯಾಗಿದ್ರೆ ಖುಷಿ ಇರುವುದಿಲ್ರಿ ಅಣ್ಣ. ಈಗ ಹೆಂಡತಿ ಮನೆ ಕಿರಿಕಿರಿ ಇರ್ತದೆ ನೋಡ್ರಿ. ಹೆಂಡತಿ ಹೋದ್ಮ್ಯಾಗ ಎಷ್ಟು ಮಜಾ ಇರ್ತದ. ನಿಮ್ಮಂಥವ್ರಿಗೆಲ್ಲ ತೊಗೊಂಡು ಪಾರ್ಟಿ ಮಾಡ್ಬೋದು ಮನ್ಯಾಗ, ಹೌದಲ್ಲ? ಹೆಂಡತಿ ಹೋದ್ಮ್ಯಾಗ ಎಷ್ಟು ಬೆಕ್ಕಟ್ಟ ಕೈಕಾಲು ಬಿಚ್ಚಿ ತಿರುಗಾಡಬಹುದು ಊರಾಗ. ಮೊನ್ನೆ ಹ್ಯಾಪಿ ನ್ಯೂ ಇಯರ್ಗೆ ನಾವು ಪಾರ್ಟಿ ಕರ್ಸ್ಯಾರ್ರಿ ಮನೆಗೆ ರೀ. ರೀ ಅಣ್ಣ ರಾಮಣ್ಣ ಪಾರ್ಟಿ ಮಾಡೋಣ ಬಾ ಮನೆಗೆ ಕರೆದಾರ್ರಿ. ಅಣ್ಣ ಹೆಂಗೆ ಎಣ್ಣೆ ವ್ಯವಸ್ಥೆ ಅಂದೇನ, ಮನ್ಯಾಗ ಎಲ್ಲ ಇಟ್ಟಿನಿ ಬಾ, ನಿಮ್ಮ ನೀರು ಊರಿಗೆ ಹೋಗ್ಯಾರ ಅಂತ ಹೇಳಿದ್ರು. ನಾವು ಹೋಗ್ತೀನಿ ರೀ, ಒಂದು 5 ಮಿನಿಟ್ ಕುಂದ್ರಪ್ಪ, ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಅಂದ್ರು.
ನಾ ಹೊರಗೆ ಕೂತೀನ್ರಿ 5 ಮಿನಿಟ್ ಒಳಗಿಟ್ಟಿದ್ದು ನನಗೆ ಹೊರಗೆ ಕೂತಿದ್ದು ನೆನಪೇ ಹರ್ಯಾರ ಒಟ್ಟು ಫುಲ್ ತಾವೇ ಹೊಡೆದಾರ ಹಿಂದ್ರಡು ರಮಣ ಅದಕ್ಕೆ ಬಂದೆ ಇಲ್ಲ ನಾನು ಅಣ್ಣ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಹೊರಗೆ ಎಲ್ಲರೂ ಪಾರ್ಟಿ ಮಾಡೋಗಂದ್ರು ಭಾಳ ಅದ್ಭುತ ನಮ್ಮ ಬಸವಣ್ಣರು. ಇನ್ನೊಂದು ಪ್ರಶ್ನೆ, ಇವ್ರ ಟಿಕ್ಟಾಕ್ದಾಗ ಭಾಳ ಮಜಾ ಬಂದದ್ರಿ, ನನಗೆ ಭಾಳ ಲೈಕ್ ಆಗ್ಯದ. ಯಾವ್ದು ಹೇಳ್ರಿ? ಚಂದ್ರನ ಮ್ಯಾಲ ಮೊಟ್ಟ ಮೊದಲ ಕಾಲಿಟ್ಟ ಮನುಷ್ಯ ಯಾರು? ನಾವೊಂದ್ಸಲ ಕೇಳಿದ್ರಪ್ಪ, ನಾವೊಂದು ಸುಮ್ಮೊಂದು ನಾಲ್ಕು ಪ್ರಶ್ನೆ ಕೇಳಿ ಒಂದು ಹುಡುಗರಿಗೆ ರಂಜು ಸಬ್ಬ ಅಂತೇಳಿ ಒಂದು ಕನ್ನಡ ಶಾಲೆ ಕರೆಸಿದ್ರಿ ನನಗೂ. ಒಬ್ಬನಿಗೆ ಕೇಳ್ದನ, ಹಾಂ ರೀ, ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರ ಮುಂದೊಬ್ಬ ಬಂದು ಎದ್ದಂತ, ಸರ್ ನೀಲ್ ಆಮ್ಸ್ಟ್ರಾಂಗ್ ರೀ ಸರ್. ಹಾ ಕರೆಕ್ಟ್ ಐತಿ, ಶಾಣೆ ಆದ್ರೂ ನೋಡ್ರಿ ಸರ್ ಇವ ಅಂತೇಳಿ ಕೇಳ್ದ ನಾವ್ರಿ. ಸರ್ ಸರ್ ನಾವು ಕಡೆ ಹೋಗಿದ್ದೆವು ಆಕ್ಚುಲಿ, ಹೌದಲ್ಲ? ಕರೆಕ್ಟ್. ಹಾ ಅದು ಯಾವ್ದ್ರಿ? ಶಿವಣಿಗೆ ಒಳಗ್ರಿ. ಹೌದು, ಶಿವಣಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಣಿಗೆ ಅಂತ ಐತ್ರಿ. ಅಲ್ಲಿ ಹೋಗಿದ್ದೇವೆ, ಸಣ್ಣ ಕೂಸು ಅಂತ ಐತ್ರಿ. ಎದ್ದು ನಿಂತು ಹೇಳ್ದ, ಅವಾಗ ಗೊತ್ತಾಯ್ತು ನಮ್ಗೆ ಹೆಂಗಂದ್ರೆ ಈಗ ಇವ್ರು ಬಾಹ್ಯಾಕಾಶದ ಬಗ್ಗೆ ವಿಚಾರ ಮಾಡ್ತಾರಂದ್ರೆ ಶಾಣೆ ವ್ಯಕ್ತಿ, ಶಾಣೆ ಹುಡುಗರು ಅವಳು. ನೀಲ್ ಆಮ್ಸ್ಟ್ರಾಂಗ್ ರೀ ಸರ್ ಅಂತಂದ. ಕರೆಕ್ಟ್ ಉತ್ತರ, ಕರೆಕ್ಟ್ ರೀ, ಕರೆಕ್ಟ್. ಆಯ್ತು, ಒಂದೇದ್ದು ಮೊದಲ ವ್ಯಕ್ತಿ ಅವನೇ ಅಂತಂದ್ರೆ ಎರಡನೇದು ಯಾರು ಇಟ್ರಪ್ಪ ಅಂತ ಕೇಳ್ದನ. ಹಾಂ ರೀ, ಸರ್ ಒಂದೇದು ಅವನೇ ಇಟ್ಟನಂದ್ರೆ ಎರಡನೇದು ಅವನೇ ಇಡಬೇಕಲ್ರಿ, ಏನು ಕುಂಟ್ಕೋತ ಹೋಗ್ತಾನನ್ರಿ ಸರ್ ಅದಕ್ಕದ. ಹಿಂಗೆ ಹಾ, ಏನು ಕುಂಟ್ಕೋತ ಹೋಗ್ತಾನನ್ರಿ ಅದಕ್ಕದ. ಅಲ್ಲ ಬರೋಬ್ರ ಐತೆ, ಒಂದು ಯಾಕಂದ್ರೆ ಅವನಿಗೆ ಕನ್ಫ್ಯೂಸ್ ಆಗೈತ್ರಿ. ಕುಂಟ್ಕೋತ ಹೋಗ್ತಾನಂದ್ರೆ ಎರಡನೇದು ಅವನೇ ಇಡಬೇಕಲ್ಲ, ಮೂರನೇದವ್ರು ಯಾರು ಇಡಂಗಿಲ್ಲ ಅಂದ್ರೆ ಎರಡನೇದವ್ರು ಯಾರು ಇಟ್ರಪ್ಪ ಅಂತ ನಾ ಕೇಳೀನಿ. ಫಸ್ಟ್ನೇ ನೀಲ್ ಆಮ್ಸ್ಟ್ರಾಂಗ್, ಎರಡನೇದವ್ರು ಇಟ್ರ, ಮೂರನೇದವ್ರು ಇಟ್ರ, 17 ಮಂದಿನ ಇಟ್ರ ಮತ್ತೆ ಹೊಳ್ಳಿ. ಅದಕ್ಕೆ ಅವನಿಗೆ ಎರಡನೇದವ್ರು ಯಾರು ಇಟ್ಟಾರಪ್ಪ ಅಂತಂದ್ರೆ ಎರಡನೇದವ್ರ ಹೆಸರು ಹೇಳಕ್ ಬರ್ಲಿಲ್ಲ, ಅವನೇ ಇಡಬೇಕಲ್ರಿ. ಮತ್ತೆ ಒಂದೇದು ಅವನೇ ಇಟ್ಟ ಅಂದ್ರೆ ಎರಡನೇದು ಅವನೇ ಇಡಬೇಕಲ್ರಿ. ಏನು ಮತ್ತೊಬ್ರು ಬರ್ತಾರ ಅದ್ ಕೇಳ್ತಾನ. ಮತ್ತು ಇನ್ನೊಂದ್ರಿ, ಮದುವೆ ಆದ ಮನುಷ್ಯ ನಾ ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ಅಂದ್ರ ತಿಳ್ಕೊಂಬಿಡ್ರಲ್ಲ ಮಗೆ, ಭಾಳ ದೊಡ್ಡ ವಿಷಯ ಅಲ್ರಿ. ಹೇಳ್ರಿ ನೋಡ್ರಿ, ಮದುವೆ ಆದ ಮನುಷ್ಯ ನೋಡ್ರಿ, ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ರೀ, ಆಮೇಲೆ ಒಂದು ತಾಸು ಬಿಟ್ಟು ಅಂತಂದ್ರೆ ವಿಚಾರ ಏನು ಇರ್ಬೇಕ್ರಿ? ಏನೂ ಇಲ್ಲ, ಸ್ವಲ್ಪ ಮನ್ಯಾಗ ಹೆಂಡತಿ ಮನುಷ್ಯ ಇರ್ತಾನ, ಅದು ಹೆಂಡತಿ ಕೇಳಿ ಹೇಳ್ತೀನಿ ಅಂತಂದ್ರೆ ಅದು ಬಿಟ್ಟು ಏನಿಲ್ಲ. ಅದೆಲ್ಲ ನಮ್ಮ ಅಂಕಲ್ ಕಾಲೇಜ್ದಾಗ ಇದ್ದಾಗ ಒಂದು ಹುಡುಗಿ ಏನೋ ಕೇಳಿದ್ಲತ್ತಲ್ಲಪ್ಪ ನಿನಗೆ, ಏನತ್ರಿ? ಕಾಲೇಜ್ದಾಗ 50 ಹುಡುಗರು ಇದ್ರು, ಎಲ್ಲರೂ ಬಿಟ್ಟು ನಿಮಗೆ ಬಂದು ಕೇಳಿದ್ಲ. ಇದು ಬೇಕು ನಾವು. ಕಾಲೇಜನಾಗ 40 ಹುಡುಗರು ಇದ್ರಿ ಅಣ್ಣಾರ. ಹಾಂ ರೀ, ಆದ್ರೂ ಕಾವೇರಿ ಬಂದು ನನಗೆ ಕೇಳಿದ್ರಿ, ಏನಂತ ಕೇಳಿದ್ರಿ? ನನಗೆ ಅಕ್ಕ ತಂಗಾರ ಅದಾರ ಏನಿಲ್ಲ ಅಂತ ಹೇಳಿ. ನೋಡ್ರಿ ಎಟ್ರಿ ಮಿಕ್ಕಿಲಿತ್ತಿರ್ಬೇಕು ಕಾಲೇಜ್ದಾಗ ಇವರು. ಇಲ್ಲ ಪೂರಾ ಬರ್ಗಟ್ ನಿಂತಿದ್ದೀವ್ರಿ ನಾವು ಟೈಮ್. ಓಕೆ, ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಇವರು ಇನ್ನಷ್ಟು ಕಾಮಿಡಿನ, ಇನ್ನಷ್ಟು ಸ್ಕಿಟ್ಗಳನ್ನ ಹಾಗೂ ಒಂದು ಗೊಂಬಿ ಜೋಡಿ ರೀ, ಕುಯ್ಯಾತಿರೋ ಒಂದು ಗೊಂಬೆ ಅದ, ಗೊಂಬಿ ಜೋಡಿನೂ ನಿಮ್ಗೆ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗೇನೆ ಇವ್ರು ಬರೀ ಕಾಮಿಡಿ ಆರ್ಟಿಸ್ಟ್ ಅಲ್ಲ, ಅದ್ಭುತವಾದ ಗಾಯಕರು. ಶಬ್ಬೀರ್ ಡಾಂಗೆ ಅವರ ವಾಯ್ಸ್ ಕಿತ್ತಿಟ್ಟಂಗೆ ಅದು ಇವ್ರಿಗೂ. ಶಬ್ಬೀರ್ ಡಾಂಗೆ ಅವರ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನಷ್ಟು ಹೇಳ್ತೀರಿ ಹೇಳ್ರಿ. ಏನಿಲ್ರಿ ಹೇಳಂತ ಏನ್ರಿ, ಮುಂದಿನ ಸಂದೊಳಗೆ ಬರ್ತೀನಿ ಮತ್ತೆ ಮುಂದಿನ ಸಂದಿಗೆ. ಆದ್ರ ಈಗ ಒಂದು ಹಾಡ ತಗೊಂಡ್ಬರ್ತೀನಿ. ಒಂದು ಅಪೇಕ್ಷೆ, ನನಗೊಂದು ಸಣ್ಣ ಹಾಡು ಅಪೇಕ್ಷೆ ಅದ್ರಿ. ಯಾವ್ದ್ರಿ? ಬಾರ್ನಾಗ ಮಾಲೊಡಿಸಿ ನನ್ನ ಕೈಲೇ ಬೆಲ್ಲ ಕೊಡಿಸಿ. ಒಳಗೆ ಸ್ವಲ್ಪ ಬೇಗ ಅದಾವ, ಹೊಟ್ಟೆ ಹಾಕೋಬೇಕ ಮತ್ತೆ. ಬಾರ್ನ್ಯಾಗ ಮಾಲ್ ಹೊಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ, ಮೋರ್ಯಾಗ ಬಿಟ್ವಾದೋ ಏ ಮಳ ಮಗನ, ಸ್ನ್ಯಾಕ್ಸ ತರತೇನಂತ ಕಂಟ್ಯಾಗ ನನ್ನ ಬಿಟ್ಟ, ಮತ್ತೊಬ್ಬರ ಆಫರ್ದಾಗ ಕುಡಿಯಕ ಕುಂತಿ, ಮಾಡಬ್ಯಾಡ್ರೋ ಇಂಥ ದೋಸ್ತಿ, ಕುಡಿಯಂಗಾದ್ರ ಕುಡಿರೋ ಜಾಸ್ತಿ, ಬೇಕಂದರ ಹೇತಿದ್ನಿ ಪಾಕಿಟ ಮಾಲ, ಏ ಹುಸುಳೆ ಮಗನ ನಂಬಲಂಗನಿಂದ ಪುಗುಶಟ್ಟ ಕುಡ್ದ ಅದಲ್ಲೊಗನ್ನ, ಯಾಕಿಂಗ ಮಾಡ್ದಿ ನನ್ನ ಕಿಸೆ ಖಾಲಿ ಮಾಡ್ದಿ. ಹೌದಲ್ಲ? ಥ್ಯಾಂಕ್ ಯು. ಇದು ನಮ್ಮ ಹುಡುಗರಿಗೋಸ್ಕರ ಅಟ್ಟೆ, ಸ್ವಲ್ಪ ಸೀರಿಯಸ್ ಆಗಿ ದಯವಿಟ್ಟು ತೊಳಕ್ ಹೋಗ್ಬೇಡ್ರಿ, ಹಿಂಗೆ ಇರ್ತಾವ ನಮ್ಮ ಸ್ವಲ್ಪ ಕೆಲವೊಂದು ಅಟ್ಟೆ ಭಾಳ ಇರಲ್ಲ.
ಬರ್ತೀನಿ ಮತ್ತೆ. ಇವರಾದ್ರೂ ಕೂಡ ಪ್ರತಿಭಾ ಪಾಟೀಲ್ ಅವರಿಗೆ 201 ರೂಪಾಯಿ. ಉದಯ್ ಟಿವಿ ಒಳಗ ಅನುಪಲ್ಲವಿ ಅನ್ನೋ ಧಾರಾವಾಹಿ ಒಳಗ ನಮ್ಮ ಬಸವಣ್ಣರದೇ ವಿಶೇಷವಾದ ಕ್ಯಾರೆಕ್ಟರ್ ಅದ. ಎಲ್ಲರೂ ಆ ಸೀರಿಯಲ್ ಅನ್ನ ನೋಡ್ರಿ ಅಂತ ಹೇಳ್ತಾ ಉದಯ ಟಿವಿ ಅನುಪಲ್ಲವಿ ಧಾರಾವಾಹಿ ಸರ ಇನ್ನು ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ನಮ್ಮ ಬಸವಣ್ಣಜಿ ನಿಮ್ಮ ನೆಚ್ಚಿನ ಬಸವಣ್ಣಜಿನೇ ಅದ್ರೊಳಗೆ ಆಕ್ಟ್ ಮಾಡ್ಯಾರ್ರಿ. ಆ ಧಾರಾವಾಹಿಯನ್ನ ಆ ಸೀರಿಯಲ್ ಅನ್ನ ಎಲ್ಲ ಅಣ್ಣ ತಮ್ಮಂದ್ರು ಎಲ್ಲ ಅಕ್ಕ ತಂಗಿಯರು ಎಲ್ಲ ತಾಯಂದಿರು ಧಾರಾವಾಹಿಯನ್ನ ನೋಡಿ ನಮ್ಮ ಬಸವಣ್ಣಜಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಹಾಗೇನೆ ಈಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸಂತ ಚಿತ್ರದ ಕುಯ್ಯ ಪರ್ಫಾರ್ಮೆನ್ಸ್. ಹಲೋ ಹಾಯ್ ಅಂದ್ರಲ್ಲ ಮಾತಾಡು. ರಂಗ ಸರ್ ಹೇಳ್ರಿ ಮಾತಾಡಲ್ಲ ನಮ್ ಕುಣಿ ಅಂದೋಡಿ. ಕುಯ್ಯ ಆರಾಮದಿಯಾ? ರಂಗ ಸರ್ ನಂಗೆ ಎಷ್ಟು ಖುಷಿ ಎಷ್ಟು ನಾಚತನ. ಅವಾಗ ಗಣಸರ ಜೋಡಿ ಮಾತಾಡೋ ವೇಷ ಇಲ್ಲ. ಇರ್ಲಿ ಬಿಡು, ನೀಯರೇ ಗಂಡಸಂದೆಲ್ಲ ಸಾಕಟ್ಟೆ, ನನಗೆ ಅದೇ ಖುಷಿ ಅದ. ಹಿಂದಿನವ್ರಿಗೆ ಕರೆಸಲಿ ಏನು ಕರ್ಸ್ರಿ. ಶಾಂತ ಮೇಡಮ್ ಅವರು ಬರ್ತೀನಿ ಏನ್ರಿ? ಶಾಂತ ಹೆಸರು ಕೇಳಿ ಹಿಂಗೇನು ಮಾರಿ ನೋಡೋರು ಹೆಂಗ ಕುಂಜ ಹಂಗ ಅನ್ನಬಾರ್ದು, ಹಂಗನಬಾರ್ದಪ್ಪ. ಹಂಗ ಅನ್ನಬಾರ್ದು. ಅಕ್ಕಿ ಸರಿ ನಿಮಗೆ ಅಕ್ಕಿ ತಂಕ ಏನ ನಿನಗದು ನನಗಲ್ಲ, ನನ್ನ ಹಾಟ್ಯ. ಅಕ್ಕಿ ನಿನಗೆ ಅಕ್ಕಿದ್ದಂಗ ನಿನಗೆ ಮಾಮ ಇದ್ದಂಗ ಮಾವ ಇದ್ದಂಗ ಹಿಂಗ್ಯಾಕೋ ಕುಯ್ಯ? ನಿನಗಾಕ ನನ್ನ ಹಾಟ್ಯ. ನನಗ್ಯಾಕ? ನನಗ ಅಕ್ಕ ಆಯ್ತಪ್ಪ, ನನಗ ಅಕ್ಕ. ನಿನಗೇನಾಗಬೇಕು? ನಾಚಕತ್ತಿಲ್ಲ ಆಮೇಲೆ ಈಗ ಏನಾಗಬೇಕು ಹೇಳಿದ್ರಿ? ನಾವಲ್ಲ ನಾಚಿಕೆ ಇರ್ತದ. ಅಟ್ಟ ನಾಚಿಕೆ ಬರಲಾಗತ್ತದ. ಹಿಂದ ಕುತ್ತಾಗ ಇಟ್ಟು ನಾಚಕತ್ತಿ ಮತ್ತು ಮುಂದೆ ಬಂದ್ರೆ ಹೆಂಗತ್ತೀನಿ? ಸತ್ಯ ಹೋಗ್ತಿನ್ನ. ನಾಚಿ 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 ಸತ್ಯ ಹೋತೆ. ಒಂದ್ಸಲ ಕರಿಯಲ್ಲ ನೋಡಮ್ಮ. ಶಾಂತು ಅಯ್ಯೋ ಹಂಗ ಕರಿಬೇಡು, ನನಗೆ ಹೆಂಗರಿ ಹಾಲಾಗತ್ತದ. ಯಾಕ ನನ್ನ ಹಾಟ್ಯ? ನೋಡು ಈ ಶಾಂತ ನಿನಗೆ ಏನಾಗಬೇಕು ಹೇಳು? ನಾಳೆಗೆ ಮಾಷಾ ಹುಡುಗರಿಗೆ ನನಗೆ ಜಗಳ ಹಚ್ಚಿಕೊಡ್ತೀನಿ ಇಲ್ಲಿ. ಹಂಗೇನಿಲ್ಲೋ, ನೀನೇ ನನ್ ರಾಜ. ಹೌದಲ್ಲ? ಹಾ, ನನಗೆ ಗೊತ್ತಿತ್ತು. ನಾನು ಎಲ್ಲ ಹೋಯ್ತೀನಿ, ನಿನಗೆ ಗೊತ್ತ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನ ಆದಲ್ಲ ಮತ್ತೆ ಅವ್ರಿಗೆ ಪೇಷನ್ಸ್ ಬೇಕಲ್ಲ. ಇಲ್ಲ ನಮ್ಮ ಅಣ್ಣಗಳಿಗೆ ಒಂದೆರಡು ಮಾತು ಮಾತಾಡ್ಸ. ಹಾ ಊಟ ಮಾಡಿದಿ? ಮುಟ್ಟಬೇಡ ನನ್ನ ಹಾಟ್ಯ, ಮುಟ್ಟಬೇಡ. ಇದು ಬೇಕು ನನ್ನ ನಟವರಾಗ ಕಣ್ಣ ತರ ಕಟ್ಟಿಲಿ ತರುತ್ತಿನ ಬಿಡುದಿಲ್ಲ ಅಲ್ಲತ್ತ ನಿನಗ. ಬಿಟ್ಟರ ಜಾತಿ ಆಗಲ್ಲ. ಸ್ಮಾರ್ಟ್ ಬಾಯ್. ನಮಸ್ಕಾರ ರೀ ಅಣ್ಣ. ನಮಸ್ಕಾರ. ಯಾವ್ರಿ ಅಣ್ಣ? ಮಾಷಾದವ್ರಿ? ಗೊತ್ತಾಯ್ತ್ರಿ. ಚಡಕ್ಕ ಆರಾಮ ಶಾಂತಾಗ ಹಾಕ್ಲಕ್ ತಂದಾನ್ರಿ. ನೋಡ್ರಿ ಅಣ್ಣಾರ, ದಯವಿಟ್ಟು ತಕ್ಕ ತಿಳ್ಕೊಬೇಡ್ರಿ. ಚೌಡಂಗ ನನಗೊಂದು ಮಾತು ಹೇಳ ಅಂತ. ಚೌಡಂಗ ನಾ ತಾವು ತಿಳ್ಕೊಬೇಡ್ರಿ ನನಗ. ಯಾಕಂದ್ರೆ ಚೌಡಂಗ ನಿನಗೊಂದು ಹೆಣ್ಣು ನೋಡಿ ನಮ್ಮೂರಾಗ ತಂದು ಕೊಡ್ತೀನಿ. ಹೊಟ್ಟೆ ಅಂಜಿಗಡ ಕುಯ್ಯ ಡ್ಯಾನ್ಸರ್ ಬಂದ ಡ್ಯಾನ್ಸರ್ ಸತ್ತ. ನನಗೆ ಭಾಳ ಖುಷಿಯಾಗಿ ಸೈತಿ.
ಬಾಯಿ ತೆಗೆದು ನೋಡ್ಬೇಡ ಇಲ್ಲಿ ನುಂಗಿ ಇವತ್ತು ಆಕಿಗೆ ಅಲ್ಲಿ ಫಿಗರ್ ಆ ಕಡೆ ನೋಡ ನೀನೆ ತಗದಾಕವ ನನ್ನ ಕೈ ಆಟೋ ಅವನ್ ಕೊಳ್ಳಗವ ಹಾಕಬಿಡೋಲಿ ನಟ ಊರಾಗ ಕಡ್ದ್ರ ಕಡ್ಲಿಲ್ಲ ತಾ ಬಿಡ್ದಲ್ಲ ನಿನಗ ಡಾನ್ಸರ್ ಬಂದ ನೋಡ್ರಿ ಕುಯ್ಯ ನೀನ್ ದನಿ ಊರ್ದಿದೆ ಅನ್ನ ಇಲ್ಲ ಯಾಕೆ ಸ್ವಲ್ಪ ಸನ್ನೆ ಕರ್ಕೊಂಡು ಹೋಗಲ್ಲ ಮಾರ್ಯಾರ ತೋರ್ಸಿ ಅವ್ವ ನೀ ಈಗ ಹುಡುಗಿಯರಿಗೆ ನೋಡಿ ನೀನ್ ಹಚ್ಚದ್ರಾಕಿ ನಿನಗೆ ನೋಡಿ ನಾಚಡ ಹೆಂಗದವ ಮತ್ತ ಹಂಗ ಹಂಗ್ರೆ ತೊಳಿದೇನ ಈಗೇನು ಮುಂಜಾನೆ ಚಡ್ಚಣಕ್ ಹೋಗುದ ಏನ ಗುಲ್ಬರ್ಗಕ್ಕೆ ಹೋಗುದ ಬೆನ್ನತ್ತಿ ಗುಲ್ಬರ್ಗ ಈ ಬಸವಣ್ಣ ಗಾಡಿಯಲ್ಲಿ ಬಿಡೋದಲ್ಲ ಬಸವಣ್ಣಗ್ ಬಿಟ್ಟೇನ ಬಸವಣ್ಣ ಹೋದ ಗಾಡಿ ಚಡಿಚಣಕ ಗುಲ್ಬರ್ಗ ಗುಲ್ಬರ್ಗನೇ ಸೀದಾ ಅಲ್ಲ ಅವ್ರ ಮನೆಗೆ ಹೇಳ್ತೀನಿ ಮತ್ತ ಅತ್ತಿ ಒಳಗೆ ಕೊಡ್ತೀರಲ್ಲ ಕೇಳ್ತೀನಿ ನಾ ಅವ್ರ ಅವ್ಗ ಹೌದ ಅವ್ರ ಅವ್ ಇಲ್ಲ ಮನ್ಯಾಗ ಆಕಿನ ಗಂಡದನ ಹ್ಞೂ ಮತ್ತೆ ನಾವು ಅಲ್ಲ ನನ್ನ ಹಡದವ ನಿನಕಿನ ದೊಡ್ಡ ಮಗ ಅದನಕ್ಕೆ ಹೊಡ್ಜಾಡಿ ಹಿಡಿತ ನಿನಗೆ ಈ ಫಿಗರ್ ಕ್ಯಾನ್ಸಲ್ ಇದು ಫಿಕ್ಸ್ ಲತಾ ಓಕೆ ಲತಾ ಅಲ್ಲಂದ್ರೆ ಶಾಂತ ಫಿಕ್ಸ್ ಶಾಂತ ಅಲ್ಲಂದ್ರೆ ಮತ್ತೊಬ್ಬ ಫಿಕ್ಸ್ ಒಟ್ಟು ಒಬ್ರು ಹೋಗುದು ಒಬ್ರು ಫಿಕ್ಸ್ ನೋಡ್ರಿ ನಾವು ಹುಡುಗರು ಹ್ಞೂ ಮನಸ್ಸಿಗೆ ಬಂದ ಮತ್ತೆ ನೀ ಯಾವ ಕೇಳೋ ಹುಡುಗಿಯರು ಏ ಬಾರಿ 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 ನೀ ಮನಸ್ಸಿಗೆ ಬಂದಂಗ ಮಾಡು ಆದ್ರ ಮುಟ್ಟಬೇಡ ಮುಟ್ಟಲ್ಲ ಈಗ ಡ್ಯಾನ್ಸರ್ ಬಂದಾಗ ಅವ್ನು ಡ್ಯಾನ್ಸ್ ಬಿಡ್ತಾಳ ನೀನು ಹೊಡಿತೇನೆ